ನಮಸ್ಕಾರ ವೀಕ್ಷಕರೇ, ಸ್ವರ್ಣವಾಹಿನಿಯ ಸುಮನ ಸುರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಇವತ್ತಿನ ಚರ್ಚೆಯಲ್ಲಿ ವಿಕಸನದ ವಿವಿಧ ಹಂತಗಳಲ್ಲಿ ಲೈಂಗಿಕ ಶಿಕ್ಷಣದ ಕುರಿತು ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಕ್ಕಾಗಿ ಡಾಕ್ಟರ್ TS ಸತ್ಯನಾರಾಯಣರಾವ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವರು ಮೈಸೂರಿನ JSS ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಹಾಗೂ ಮಾನಸಿಕ ಮತ್ತು ನರರೋಗ ತಜ್ಞರು. ಇವರ ಪ್ರಾವೀಣ್ಯತೆ ಎಷ್ಟಿದೆ ಅಂತ ಹೇಳಿದರೆ ಮಂಡ್ಯದಾದ್ಯಂತ ಸಾಕಷ್ಟು ರೋಗಿಗಳು ಅವರನ್ನು ದಿನನಿತ್ಯ ಸಂಪರ್ಕಿಸ್ತಾ ಇದ್ದಾರೆ. ಅವರ ಬಿಡುವಿನ ಒತ್ತಡದಲ್ಲಿಯೂ ಕೂಡ ಬಿಡುವು ಮಾಡಿಕೊಂಡು ನಮ್ಮೊಂದಿಗೆ ಇವತ್ತು ಕಾರ್ಯಕ್ರಮದಲ್ಲಿ ಇದ್ದಾರೆ. ಮತ್ತೆ ವೀಕ್ಷಕರೇ, ತಾವು ಪ್ರಶ್ನೆಯನ್ನು ಕೇಳಬೇಕಾದ್ರೆ ಪರದೆಯ ಮೇಲೆ ಬರ್ತಾ ಇರತಕ್ಕಂತಹ ಆ ಸಂಖ್ಯೆಯನ್ನು ಬಳಸಬಹುದು. ಸಂಖ್ಯೆಯನ್ನು ಮತ್ತೊಮ್ಮೆ ನಾನು ಹೇಳ್ತೇನೆ: 08-232 406555. ಪ್ರಿಯ ವೀಕ್ಷಕರೇ, ನೆನಪಿರಲಿ, ಪ್ರಶ್ನೆ ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿರಲಿ. ಯಾಕೆಂತ ಹೇಳಿದರೆ ನೇರ ಸಂವಾದದಲ್ಲಿರ್ತೀವಿ, ಆದ್ದರಿಂದ ಸಮಯವನ್ನು ನಾವು ಉಳಿತಾಯ ಮಾಡಿಕೊಳ್ಬೇಕು. ಹೆಚ್ಚು ಜನರಿಗೆ ನಾವು ಸಂಪರ್ಕವನ್ನು ಸಾಧಿಸಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಹಾಗೇನೇ ವೀಕ್ಷಕರೇ, ತಾವು ಪ್ರಶ್ನೆಯನ್ನು ಕೇಳುವಾಗ ಟಿವಿಯ ವಾಲ್ಯೂಮನ್ನು ದಯವಿಟ್ಟು ಕಡಿಮೆ ಮಾಡಿಕೊಳ್ಳಿ. ವೈದ್ಯರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾ ಇರ್ತಾರೆ. ಮೊದಲು ವೈದ್ಯರನ್ನು ನಾವು ಸ್ವಾಗತ ಮಾಡಿಬಿಡುವ. ಸ್ವಾಗತ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ, 4ನೇ ಸಂಚಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ಚರ್ಚೆಯನ್ನು ಮಾಡಬೇಕಾದ್ರೆ 2 ವರ್ಷದ ಮಗುವಿಗೆ ಆ ಅಂತರದಲ್ಲಿ ನಾವು ಯಾವ ರೀತಿ ಮಗುವಿಗೆ ಅನುಕರಣೆಯ ಮೂಲಕ ಶಿಕ್ಷಣವನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಆರಂಭ ಮಾಡ್ಕೊಂಡಿದ್ವಿ. ಡಾಕ್ಟ್ರೆ, ಚರ್ಚೆಯನ್ನು ಆರಂಭಿಸೋದಕ್ಕೆ ಮುಂಚಿತವಾಗಿ ಜಾಲತಾಣಗಳ ಮೂಲಕ ನನಗೆ ಅಂದರೆ ಫೇಸ್ಬುಕ್ ಮತ್ತು ವಾಟ್ಸಪ್ ಮೂಲಕ ಕೆಲವು ಪ್ರಶ್ನೆಗಳು ಬಂದಿದ್ದಾವೆ. ಆ ಪ್ರಶ್ನೆಗಳನ್ನು ಮೊದಲು ನಾವು ಚರ್ಚೆ ಮಾಡಿಬಿಡುವ, ನಂತರ ವಿಷಯಕ್ಕೆ ಬರ್ತಾ ಹೋಗುವ. 4 ವರ್ಷದಿಂದ 5ನೇ ವರ್ಷಕ್ಕೆ, ಮತ್ತು 5 ವರ್ಷದಿಂದ 7 ವರ್ಷ, 7 ಅಂತಂದರೆ 8 ವರ್ಷದವರೆಗೆ, ಮತ್ತು ನಂತರ ಹದಿಹರೆಯದಲ್ಲಿ ನಾವು ಯಾವ ರೀತಿಯ ಲೈಂಗಿಕ ಶಿಕ್ಷಣವನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವ. ಮೊದಲನೇ ಪ್ರಶ್ನೆ ಯುವತಿಯೊಬ್ಬಳು ಕೇಳಿರುವಂಥದ್ದು. ಅವರಿಗೆ ಮದುವೆ ಆಗಿ 2 ವರ್ಷ ಆಗಿದೆ. ಆದರೆ ಸಂಭೋಗದ ವೇಳೆಯಲ್ಲಿ ಅವರ ಯಜಮಾನರಿಗೆ ಶೀಘ್ರಸ್ಖಲನ ಆಗೋದ್ರಿಂದ 2 ವರ್ಷ ಆದ್ರೂ ತನಗಿನ್ನೂ ಮಕ್ಕಳಾಗ್ಲಿಲ್ವಲ್ಲ, ಅದಕ್ಕೇನಾದರೂ ಕಾರಣ ಇದೆಯಾ, ಇದರಿಂದ ಏನಾದ್ರು ಆಗ್ತಾ ಇದೆಯಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. 2-3 ವಿಚಾರಗಳಿವೆ. ಒಂದು, ಇವಾಗ ಶೀಘ್ರಸ್ಖಲನ ಏನಂತ ಹೇಳಿದ್ರು, ಶೀಘ್ರಸ್ಖಲನ ಅನ್ನೋ ಶಬ್ದವನ್ನ ಎಲ್ಲರೂ ಬೇಕಾದಷ್ಟು ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆಲ್ಲ ವೈಜ್ಞಾನಿಕವಾಗಿ ಒಂದು ಡೆಫಿನಿಷನ್ಸ್ ಇದೆ. ಹಾಗೇನೆ ಮಕ್ಕಳಾಗೋ ವಿಚಾರ ಅದು ಸಮಥಿಂಗ್ ಟೋಟಲಿ ಡಿಫ್ರೆಂಟ್. ಪ್ರಾರಂಭದಲ್ಲೇ ಒಂದು ಅಂಶ ಹೇಳೋದೇನಂದ್ರೆ, 2ನೇ ವಿಚಾರ ಏನು ಹೇಳಿದ್ರಿ, ಮಕ್ಕಳಾಗೋದಕ್ಕೆ ತೊಂದರೆ ಆಗ್ಬೋದಾ ಅಂತ. ಶೀಘ್ರಸ್ಖಲನದಿಂದ ಮಕ್ಕಳಾಗೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಸರಿ. ಆದರೆ ಶೀಘ್ರಸ್ಖಲನ ಅಂತ ಹೇಳಿದ್ರೆ ಇದು ಡಿಫ್ರೆಂಟ್ ತೀವ್ರತೆಯಲ್ಲಿ ಬರ್ಬೋದು. ಒಂದೇನು, ಇವಾಗ ಶಿಶ್ನದ ಉದ್ರೇಕ, ಯೋನಿಯ ಪ್ರವೇಶ ಅಂತ ಏನು ಹೇಳ್ತೀವಿ ನಾವು, ಅಷ್ಟು ಸಾಧ್ಯವಾಗಿದೆ ಅಂತ ಅನ್ನೋದಾದ್ರೆ ಅಲ್ಲಿ ಮಕ್ಕಳಾಗೋದಕ್ಕೆ ಯಾವುದೇ ಒಂದು ರೀತಿಯ ತೊಂದರೆ ಆಗಲ್ಲ. ಈ ಕಾರಣದಿಂದ ಶೀಘ್ರಸ್ಖಲನ ಆಗ್ತಿರ್ಬೋದು, ಹಾಗೇನೆ ಅವರಲ್ಲಿ ಮಕ್ಕಳಾಗೋದಕ್ಕೆ ಬೇಕಾಗಿರುವಂತ ಅಂಶಗಳಿರಬೇಕು. ಸರಿ, ಯಾವುದೋ ಒಂದು ಪ್ರಶ್ನೆ ಇದೆ ಅಂತ ಕಾಣುತ್ತೆ. ಇಲ್ಲ, ಪೂರ್ಣ ಬರಲಿ ಸರ್, ಕರೆ ಪೂರ್ಣ ಬರಲಿ, ಆಮೇಲೆ ತಗೊಳ್ಳುವ. ಸೊ ಅಲ್ಲಿ ವೀರ್ಯಾಣುಗಳ ಅಂಶದಲ್ಲಿ ಕ್ವಾಲಿಟಿಯಲ್ಲಿ ಏನಾದರೂ ವ್ಯತ್ಯಾಸ ಇತ್ತು ಅಂತಂದ್ರೆ ಅದರಿಂದ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ. ಸ್ವಲ್ಪ ಜನಕ್ಕೆ ಎಷ್ಟು ಶೀಘ್ರಸ್ಖಲನ ಇರ್ತಾರೆ ಅಂತ ಹೇಳಿದ್ರೆ ಯೋನಿ ಪ್ರವೇಶನೇ ಕಷ್ಟ ಇರ್ಬೋದು. ಅಂತ ಸಮಯದಲ್ಲಿ ಮಕ್ಕಳಾಗೋದಕ್ಕೆ ಅಲ್ಲಿ ತೊಂದರೆ ಆಗುತ್ತೆ. ಅದು ಒಂದು ಅಂಶ. ಅಫ್ಕೋರ್ಸ್ 2ನೇದು, ಶೀಘ್ರಸ್ಖಲನ ಏನಿದೆ, ಪ್ರಪಂಚದಲ್ಲಿ ಇವಾಗ ಎಲ್ಲ ಗಂಡಸರನ್ನು ಯಾರು ಫಾಸ್ಟು ಯಾರು ಸ್ಲೋ ಅಂತ ಡಿವೈಡೇ ಮಾಡ್ಬೋದು, 50-50 ಮಾಡ್ಬೋದು. ಯಾಕೆ ಈ ಥರ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಸ್ಪೀಡ್ ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗುತ್ತೆ ನಿಜ. ಸಾಮಾನ್ಯವಾಗಿ ಗಂಡಸರ ಸ್ಪೀಡು ಹೆಂಗಸರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ. ಯಾಕೆ ಈ ದೃಷ್ಟಿಯಿಂದ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ಲೈಂಗಿಕ ಭಾವನೆಗಳು, ಉದ್ರೇಕ, ಸ್ಖಲನ ಗಂಡಸರಲ್ಲಿ ಅಥವಾ ಭಾವಪ್ರಾಪ್ತಿ ಹೆಂಗಸರಲ್ಲಿ, ಅದರ ನಂತರ ವಾಟ್ ಕಾಲ್ ರಿಲ್ಯಾಕ್ಸೇಷನ್ ಅಂತ ಏನೇ ಮಾತಾಡ್ತೀವಿ ನಾವು, ಈ 4 ಘಟ್ಟಗಳು ಗಂಡಸರು ಮತ್ತು ಹೆಂಗಸರಲ್ಲಿ ತುಂಬಾ ಬದಲಾವಣೆ ವ್ಯತ್ಯಾಸಗಳಿದೆ. ಗಂಡಸರಲ್ಲಿ ಸಾಮಾನ್ಯವಾಗಿ ಉದ್ರೇಕ ಬಹಳ ಫಾಸ್ಟ್ ಅಂತ ಹೇಳಿದ್ರೆ, ಯಾವುದೇ ಒಂದು ಏಜ್ ನಾವು ಕಂಪೇರ್ ಮಾಡಿ ನೋಡ್ತೀವಿ ಅಂತ ಹೇಳಿದ್ರೆ, ಗಂಡಸು ಮತ್ತು ಹೆಂಗಸರ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಗಂಡಸರಲ್ಲಿ ಸ್ವಲ್ಪ
ವೇಗ ಜಾಸ್ತಿ, ಫಾಸ್ಟ್ ಜಾಸ್ತಿ. ಯಾಕೆ ಅಂತದ್ದು ಯಾಕೆನ್ನೋದ್ರ ಬಗ್ಗೆ ಫಾರ್ ಎಕ್ಸಾಂಪಲ್ ಇವಾಗ ಪ್ರಾಣಿಗಳಲ್ಲಿ ನಾವು ಲೆಕ್ಕ ತಗೊಳ್ತೀವಿ ಅಂತ ಅಂದ್ಕೊಳ್ಳಿ. ಪ್ರಾಣಿಗಳು ಏನಾಗುತ್ತೆ, ಮಗು ಆಗೋದಷ್ಟೇ ಅಲ್ಲಿ ಇಂಪಾರ್ಟೆಂಟ್. ನೀವು ಯಾವುದೇ ಒಂದು ಪ್ರಾಣಿನೋ ಇವಾಗ ಮನುಷ್ಯರು ಮಾಡೋಷ್ಟು ಟೈಮ್ ಸೆಕ್ಸ್ ಮಾಡೋದನ್ನ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಭಾವಪ್ರಾಪ್ತಿ ಅಲ್ಲಿ ಭಾವಪ್ರಾಪ್ತಿ ಪ್ರಶ್ನೆ ಬರಲ್ಲ. ಅಲ್ಲಿ ಮಗು ಆಗ್ಬೇಕು ಅನ್ನೋ ಒಂದು ವಿಚಾರ ಇರ್ತದೆ. ಬಟ್ ಆದ್ರೆ ಮನುಷ್ಯರಲ್ಲಿ ಏನಾಗಿದೆ ಅಂದ್ರೆ ಎವಲ್ಯೂಷನ್ ಅಲ್ಲಿ ಇದು ಬರೀ ಗರ್ಭಧಾರಣೆ ಮಗು ಇಷ್ಟೇ ಅಲ್ಲ, ಅಲ್ಲಿ ಮನಸ್ಸಿನ ಸಂತೋಷ ಮತ್ತೆ ಸಂಬಂಧಗಳ ಒಂದು ವಿಚಾರಗಳು ಬರ್ತದೆ. ಆ ದೃಷ್ಟಿನಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗಿದೆ. ಇಂಪಾರ್ಟೆಂಟ್ ಏನೋ ಗಂಡಸಲ್ಲಿ ಇವಾಗ ಉದ್ರೇಕ ಆಗೋದಕ್ಕೆ ಸ್ಖಲನ ಆಗೋದಕ್ಕೆ ಏನ್ ಬೇಕು, ಫಾರ್ ಎಕ್ಸಾಂಪಲ್ ಹಾರ್ಮೋನ್ಸ್ ಅನ್ಬೋದು, ಕೆಮಿಕಲ್ಸ್ ಅಂತ ಮಾತಾಡ್ಬೋದು, ಅದು ಟೋಟಲಿ ಫ್ರೀ. ಹೆಂಗಸಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದು ಬ್ರೇಕ್ ಅಂತೀವಲ್ಲ ನಾವು, ಈ ಸ್ತ್ರೀ ಹಾರ್ಮೋನ್ಗಳೆಲ್ಲ ಬ್ರೇಕ್ ಹಾಕುವಂತ ಹಾರ್ಮೋನ್ಸ್ಗಳೇ. ಇಂಪಾರ್ಟೆಂಟ್ ಏನೋ ಇವಾಗ ನಾವು ಎಗೈನ್ ವಿಕಸನದ ಒಂದು ಶಬ್ದವನ್ನು ಯೂಸ್ ಮಾಡಿದ್ವಿ. ನೀವು ವಿಕಸನ ಅಂತ ಮಾತಾಡ್ತೀವಿ ಅಂತ ಹೇಳಿದ್ರೆ ದರ್ಶನೇ ಇಂಪಾರ್ಟೆಂಟ್ ಅನ್ನೋ ಒಂದು ಅಂಶ ಅಲ್ಲಿ ಬರಲ್ಲ. ಇಲ್ಲಿ ನಾವು ಹೇಗೆ ನಾವು ಬದಲಾವಣೆಗಳ ಹೊಂದುತ್ತಾ ಹೋಗ್ತೀವಿ. ಇಲ್ಲಿ ಆಕ್ಚುಲಿ ಇವಾಗ ಏನಾಗ್ತದೆ, ಜೀವನ ಪರ್ಯಂತ ಬೇಕಾದಷ್ಟು ಬೇರೆ ಬೇರೆ ರೀತಿ ಇದು ಇವಾಗೇನು ಸಂಭೋಗ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಂತರ ಇಬ್ಬರಲ್ಲಿ ಭಾವಪ್ರಾಪ್ತಿ ಮತ್ತು ಇಂಥವೆಲ್ಲ ಬೇಕು ಅಂತ ಹೇಳ್ತೀವಿ ನಾವು. ಅಫ್ಕೋರ್ಸ್ ನಾವು ಈ ಬ್ರೇಕಿಂಗ್ ಅನ್ನೋ ವಿಚಾರ ಯಾಕೆ ಮಾತಾಡಿದ್ವಿ ಅಂದ್ರೆ, ಸ್ತ್ರೀಯರಲ್ಲಿ ಯಾವಾಗಲೂ ಲೈಂಗಿಕ ಕ್ರಿಯೆ ಮೂಲಕ ತೊಂದರೆಗಳು ಜಾಸ್ತಿ ಅವರಿಗೆ ಅಂತ. ಏನೋ ಫಾರ್ ಎಕ್ಸಾಂಪಲ್ ಗರ್ಭಧಾರಣೆ. ಇವಾಗ ಸ್ತ್ರೀನ ಲಿಬರೇಷನ್ ಅಂತ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ, ಈ ಗರ್ಭಧಾರಣೆ ಸ್ಟಾಪ್ ಮಾಡೋದಕ್ಕೆ ಫಸ್ಟ್ ಇವಾಗ ಓರಲ್ ಕಾಂಟ್ರಸೆಪ್ಟಿವ್ಸ್ ಅಂತ ಬಂದು, ದಟ್ ಇಸ್ ಒನ್ ಆಫ್ ದ ಮೇಜರ್ ಇನ್ವೆನ್ಷನ್ ವಿಚ್ ಪ್ರಿವೆಂಟೆಡ್ ವುಮೆನ್ ಫ್ರಮ್ ಗೋಯಿಂಗ್ ಥ್ರೂ ಹೋಲ್ ರೇಂಜ್ ಆಫ್ ಸಫರಿಂಗ್ ಅಂತ. ತುಂಬಾ ಸರಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅವ್ರ ಕೈಲಿ ಏನು ಕಂಟ್ರೋಲ್ ಇರಲಿಲ್ಲ. ಸಂಭೋಗ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಗರ್ಭಧಾರಣೆ, ಮಗು ಇದೆಲ್ಲ ಒಂದು ಅನಿವಾರ್ಯತೆ ಒಂದು. ಹಾಗೆ ಅದ ನಂತರ ಬದಲಾವಣೆಗಳು ಬರ್ತಾ ಹೋದಾಗೇನೆ ಇವಾಗ ಲೈಂಗಿಕ ಕ್ರಿಯೆಯಿಂದ ಮನಸ್ಸಿಗೆ ಸಂತೋಷ ಸಾಧ್ಯ ಇದೆ. ಆ ಸಂತೋಷದ ಕಾರಣದಿಂದ ಬಾಂಧವ್ಯ ಚೆನ್ನಾಗಿ ಗಟ್ಟಿಯಾಗೋದಕ್ಕೆ ಸಾಧ್ಯ ಇದೆ. ಆ ಬಾಂಧವ್ಯನ ಮೇಂಟೈನ್ ಮಾಡ್ಕೊಂಡು ಬಹಳಷ್ಟು ವರ್ಷಗಳ ತನಕ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆಲ್ಲ ಅವಕಾಶ ಇದೆ. ಇವೆಲ್ಲ ನಾವು ಸಾಮಾಜಿಕವಾಗಿ ಅಥವಾ ಮಾನಸಿಕವಾಗಿ ನೋಡ್ತಿರುವಂತ ಕೆಲವೊಂದು ಬದಲಾವಣೆಗಳು. ಸೊ ಈ ನಿಟ್ಟಿನಲ್ಲಿ ಈ ವ್ಯತ್ಯಾಸ ಆಗುತ್ತೆ. ನಾವು ಇವಾಗ ಶೀಘ್ರಸ್ಖಲನ ಅಂತ ಹೇಳಿದ್ವಲ್ಲ, ಈ ಶೀಘ್ರಸ್ಖಲನದಲ್ಲಿ ಸ್ವಲ್ಪ ಜನ ಬೇಸಿಕಲಿ ಪ್ರಾರಂಭದಿಂದಾನು ಶೀಘ್ರಸ್ಖಲನ ಇರುತ್ತೆ. ಪ್ರೈಮರಿ ಜನರಲೈಸ್ ಅಂತ ಅಂದ್ರೇನು, ಪ್ರಾರಂಭದಿಂದಾನು ಈ ವ್ಯಕ್ತಿ ತುಂಬಾ ಫಾಸ್ಟ್ ಅಂತ. ಎರಡನೇ ಗ್ರೂಪ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಅಕ್ವೈರ್ಡ್, ಎಲ್ಲ ದಿವಸ ಕರೆಕ್ಟ್ ಆಗಿತ್ತು, ಬಟ್ ಆಮೇಲೆ ಮಧ್ಯದಲ್ಲಿ ಈ ತರ ಪ್ರಾರಂಭ ಆಗಿದೆ ಅಂತ. ಸರಿ, ಒಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮೇಡಮ್ ನಾವು ಇಲ್ಲೇ ಮಂಡ್ಯ ಹತ್ರ ಕೊತ್ತತ್ತಿಯಿಂದ. ಸರ್, ಡಾಕ್ಟರ್ ಇದ್ದಾರೆ, ದಯವಿಟ್ಟು ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ಹಲೋ, ಹೇಳಿ ಸರ್, ಪ್ರಶ್ನೆ ಹೇಳಿ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಹೇಳ್ತಾರೆ. ನಮಸ್ತೆ ಸರ್, ಇತ್ತೀಚಿನ ದಿನಗಳಲ್ಲಿ ಹುಡುಗಿಯರನ್ನ ಬೇಗ ಹುಡುಗರು ಆಕರ್ಷಣೆ ಮಾಡ್ಕೋತಾರೆ, ಆಕರ್ಷಣೆಗೆ ಒಳಗಾಗ್ತಾರೆ. ಯಾವ ಕಾಲೇಜ್ ಲೆವೆಲ್ ಆಗಿರ್ಬೋದು ಅಥವಾ ಡಿಗ್ರಿ ಲೆವೆಲ್ ಓದೋ ಟೈಮಲ್ಲಿ ಅವರು ಬೇಗ ಆಕರ್ಷಣೆಗೆ ಒಳಗಾಗ್ತಾರೆ ಸರ್. ಅದು ಪ್ರಕೃತಿ ನಿಯಮವಾಗಿ ಸರಿ ಅಂತದ್ದು ಕೂಡ ಜನಗಳ ನಿಯಮವಾಗಿ ತಪ್ಪಾಗಿ ಕಾಣುತ್ತಿಲ್ಲ ಸರ್. ಆಕರ್ಷಣೆ ಕಾರಣ ಏನಂತ ತಿಳ್ಕೊಂಬೋದಾ? ಹುಡುಗಿಯರು ವಿವಿಧ ಹಂತಗಳಲ್ಲಿ, ಕಾಲೇಜು ಮತ್ತೆ ಇದ್ರ ಹಂತಗಳಲ್ಲೆಲ್ಲ ಆಕರ್ಷಣೆಗೆ ಒಳಗಾಗ್ಬಿಡ್ತಾರೆ. ಅದಕ್ಕೆ ಪ್ರಕೃತಿ ಸಹಜವಾಗಿ ಆಗುವಂತದ್ದ ಅಥವಾ ಇನ್ನೇನಾದ್ರೂ ಬೇರೆ ಕಾರಣಗಳಿದೆಯಾ ಅದಕ್ಕೆ ಅಂತ? ಅಲ್ಲ, ಅಫ್ಕೋರ್ಸ್ ಈ ಆಕರ್ಷಣೆ ಅನ್ನೋದೊಂದು ಇಲ್ಲೇ ಹೋಗ್ಬಿಟ್ಟಿದ್ರೆ ಪ್ರಪಂಚ ಬೇರೆ ತರ ನಿಲ್ತಾ ಇತ್ತು. ಹುಡುಗರು ಬಹಳ ಫಾಸ್ಟ್ ಆಕರ್ಷಣೆ ಅಂತ ಇವತ್ತು ಹೇಳ್ಕೊತಿರೋದು. ಹುಡುಗಿಯರಲ್ಲಿ ನಾವು ಇಷ್ಟೊತ್ತು ನಾವು ಏನ್ ಮಾತಾಡ್ತಾ ಇದೀವಿ, ಹುಡುಗಿಯರಲ್ಲಿ ಅಥವಾ ಹುಡುಗಿಯರಲ್ಲಿ ಇರುವಂತಹ ಹಾರ್ಮೋನ್ಸ್ ಗಳೆಲ್ಲ ಬ್ರೇಕಿಂಗ್ ಹಾರ್ಮೋನ್ಸ್ ಅಂತ. ಬ್ರೇಕಿಂಗ್ ಹಾರ್ಮೋನ್ಸ್ ಅಂದ್ರೆ ಏನೋ, ಇವಾಗ ನಾವು ಒಂದು ಹೊಸ ಬ್ಯೂಟಿಫುಲ್ ಕಾರ್ ಅಂದ್ರೆ ಅದ್ರಲ್ಲಿ ಎರಡು ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ. ಒಂದು ಆಕ್ಸಿಲರೇಟರ್, ಒಂದು ಬ್ರೇಕ್. ಎಂಜಿನ್ ಇರ್ತದೆ, ಆಕ್ಸಿಲರೇಟರ್ ಬ್ರೇಕ್. ಈ ಗಂಡಸರೆಲ್ಲಾನು ಆಕ್ಸಿಲರೇಟರ್, ಅದು ಹೊರಬಿಟ್ರೆ ಅದು ಅಂತ ಹೋಗ್ತಾ ಇರುತ್ತೆ. ಈ ಹೆಂಗಸರು ಒಂಥರ ಬ್ರೇಕ್ ಇದ್ದಂಗೆ ಎಲ್ಲದಕ್ಕೂ. ಇವಾಗ ನೀವು ಆಕರ್ಷಣೆ ಅಂತ ಹೇಳಿದ್ರಲ್ಲ, ಗಂಡಸು ಮತ್ತೆ ಹೆಂಗಸರಲ್ಲಿ ಇಬ್ಬರಲ್ಲೂ ಆಕರ್ಷಣೆ ದೇವರು ಇಟ್ಟಿದ್ದಾನೆ. ಆಪೋಸಿಟ್ ಸೆಕ್ಸ್ ನ ಅಟ್ರಾಕ್ಟ್ ಮಾಡಬೇಕು ಅನ್ನೋದು ಅದು ದೈವದತ್ತವಾಗಿ ಬಂದಿರುವಂತ ದೈವದತ್ತ ಅದೇನು ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ಸ್ ಇಲ್ಲ ಅಂತಲ್ಲ. ಅದಕ್ಕೆ ನಮ್ಮ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಸ್ ಅಂತಿದೆ, ಕೆಲವೊಂದು ಕೆಮಿಕಲ್ಸ್ ಅಂತಿದೆ. ಈ ಆಕರ್ಷಣೆ ಯಾಕೆ ಬರುತ್ತೆ ಅನ್ನೋದು ವಿಚಾರವಾಗಿ ನಾವು ಬಹಳಷ್ಟು ವಿಚಾರಗಳು ಮಾತಾಡ್ಬೋದು. ನಮ್ಮ ಮೆದುಳಲ್ಲಿ ಡಿಫ್ರೆಂಟ್ ಪಾರ್ಟ್ಸ್, ಅದು ಆಕರ್ಷಣೆಗೆ ಯಾವುದು ಬೇಕು ಬೇಡ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಯೋಚನೆ ಇದೆ. ಇವಾಗೇನೋ ಒಂದು ಎಕ್ಸಾಂಪಲ್,
ಯಾವನೊಬ್ಬ ಕುಡಿತಾನೆ ಅಂತ ಅನ್ಕೊಳ್ಳಿ, ಓಕೆ ಅಥವಾ ಯಾವನೊಬ್ಬ ಸ್ಮೋಕ್ ಮಾಡ್ಬೋದು, ಯಾವನೊಬ್ಬ ಕೆಲವೊಂದು ಅಫೀಮು ಇಂಥ ಒಂದು ಪದಾರ್ಥಗಳನ್ನ ಯೂಸ್ ಮಾಡ್ಬೋದು, ಓಕೆ ಅಥವಾ ಸೆಕ್ಸ್, ಇವೆಲ್ಲನೂ ಸಂಬಂಧಪಟ್ಟಾಗೆ ಓದಿರೋದು ಒಂದು ಸ್ಪೆಷಲ್ ಸೆಂಟರ್ ಅದು. ಆ್ಯಕ್ಚುಲಿ ನಾವು ಬಯಾಲಜಿಯಲ್ಲಿ ಹೇಳೋದೇನಂದ್ರೆ ಇದನ್ನ ಸೆಕ್ಸ್ ಸೆಂಟರ್ ಅಂತ ಕರೆಯೋದು. ಹಾ ಸೆಕ್ಸ್ ಸೆಂಟರ್ ಇಸ್ ರೆಸ್ಪಾನ್ಸಿಬಲ್ ಆಲ್ ದ ಪ್ಲೆಜರಬಲ್ ಆಕ್ಟಿವಿಟೀಸ್. ಅಂದ್ರೆ ನಮ್ಗೆ ಖುಷಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಆಕ್ಟಿವಿಟೀಸ್ಗೂ ಜನರೇಷನ್ ಅಥವಾ ಅಲ್ಲಿ ಸ್ಟಿಮ್ಯುಲೇಷನ್ ಏನಿದೆ ತುಂಬ ಇಂಪಾರ್ಟೆಂಟ್. ಓಕೆ ಸೊ ಈ ದೃಷ್ಟಿಯಿಂದ ಮಾತಾಡ್ತೀವಿ ಅಂತ ಹೇಳಿದ್ರೆ ಆಕರ್ಷಣೆ ಅದು ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಇವಾಗ ನೀವು ಇರ್ಲೇಬೇಕಾಗುತ್ತೆ. ಪ್ಲಸ್ ಇವಾಗ ನಾವು ಮಾತಾಡ್ತಿದ್ವಲ್ಲ, ಇವಾಗ 2 ವರ್ಷಕ್ಕಿಂತಲೂ ಮುಂಚೆ ಇದು ಮಗು ತನ್ನನ್ನು ತಾನು ಎಕ್ಸ್ಪ್ಲೋರ್ ಮಾಡಿ ನೋಡ್ಕೊಳಕ್ ನೋಡುತ್ತೆ. ಈಗ 3 ವರ್ಷದಿಂದ 5 ವರ್ಷ ಅದೊಂದು ಸ್ಟೇಜ್ ಆಫ್ ಕ್ಯೂರಿಯಾಸಿಟಿ ಅಂತ ಏನೋ ಇರಬೇಕು, ಎಂಥದ್ದು ಸ್ಪೆಷಲ್. ಇವಾಗ ಅದೊಂದು ತಂದೆ ತಾಯಿಗಳು ಬೇಡ ಅಂತಾರೆ, ಜನ ಬೇಡ ಅಂತಾರೆ, ಪಿಕ್ಚರ್ ಟಿವಿಗಳನ್ನ ನೋಡ್ತೀವಿ ಅಲ್ಲಿ ಸರಿಯಾಗಿ ತೋರಿಸಲ್ಲ, ಎಲ್ಲ ಕದ್ದು ಮುಚ್ಚಿ ಮಾಡ್ತಾರೆ. ಇದೇನೋ ಇರಬೇಕು ಅನ್ನೋ ಒಂದು ಪ್ರಶ್ನೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಂತ. ಇತ್ತೀಚೆಗೆ ಜಾಸ್ತಿ ಆಗ್ತಿರೋ ಪ್ರಶ್ನೆಗಳು ಬರಲ್ಲ ಆಲ್ಸೋ, ಬಟ್ ಅನ್ಫಾರ್ಚುನೇಟ್ಲಿ ಅಥವಾ ಅನ್ಫಾರ್ಚುನೇಟ್ಲಿ ಅಂತ ಸಬ್ಜರ್ವ್ ಮಾಡಬೇಕು. ಒಂದು ಎಕ್ಸಾಂಪಲ್, ಹಳೆ ಕಾಲದಲ್ಲಿ ನಾವು ಲೆಕ್ಕ ನೋಡ್ತೀವಿ ಅಂತ ಹುಡುಗಿಯರು ಮನೆಯಿಂದ ಹೊರಗಡೆ ಕಳಿಸ್ತಾನೆ ಇರಲಿಲ್ಲ. ಅವರು ತುಂಬಾ ಜನ ಇವಾಗ ನನಗೆ ಜ್ಞಾಪಕ ಇದ್ದಂಗೆ ನಾವು ಹೈಸ್ಕೂಲ್ ಅವೆಲ್ಲ ಓದ್ತಿರ್ಬೇಕಾದ್ರೆ ಹುಡುಗಿಯರು SSLC ಓದ್ಬಿಟ್ರೆ ಮುಗೀತಲ್ಲಿ ಎಜುಕೇಶನ್ ಆಲ್ಮೋಸ್ಟ್ ಸ್ಟಾಪು, ಅವ್ರದ್ದು ಮದುವೆ ಮಾಡಬೇಕು, ಕಳಿಸ್ಕೊಡ್ಬೋದು, ಇಷ್ಟೇ ಅವರು ಯೋಚನೆ ಮಾಡ್ತಾ ಇದ್ರು. ಅವಳಿನ್ನೂ ಓದಬೇಕು, ಕೆಲಸ ತಗೋಬಹುದು, ಇರಬೇಕು, ಇಂಥವು ಯಾವುದು ವಿಚಾರಗಳು ಆ ಟೈಮಲ್ಲಿ ಇರಲಿಲ್ಲ. ಎರಡು, ಈ ಮಾಧ್ಯಮಗಳು ಮತ್ತು ಇವುಗಳ ಪರಿಣಾಮದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಏನು ಎಂಥದ್ದು ನಡೀತಿದೆ ಎಲ್ಲಾನು ಕಣ್ಣಿಗೆ ಕಾಣೋ ಥರ ಆಗುತ್ತೆ. ಅದಕ್ಕೆಲ್ಲ ಇವಾಗ ಇವನ್ ಪಿಕ್ಚರ್ ತೆಗೆಯೋದು ನೋಡಿ, ಇವಾಗ ಹಳೆ ಕಾಲದ ಪಿಕ್ಚರ್ಗಳು ತರ ನೋಡಿದ್ರೆ ಎಲ್ಲಾನು ಸತಿ ಸಾವಿತ್ರಿ ಥರ ಗೌರ್ಮೆಂಟ್ ಥರ ಎಲ್ಲ ತೋರಿಸ್ತಾ ಇದ್ರಲ್ವಾ. ಬಟ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪಾಶ್ಚಾತ್ಯ ದೇಶಗಳ ಪರಿಣಾಮ ಅಥವಾ ಇವೆಲ್ಲ ಬದಲಾವಣೆಗಳು ಯಾವುದೇ ಒಂದು ಸಮಾಜದಲ್ಲಿ ಮಕ್ಕಳ ಆಯ್ಕೆಗೆ ಬಿಟ್ಟದ್ದು. ಈ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಏನಪ್ಪ ಇವರು ಈ ಥರ ಬದಲಾಗ್ಬಿಟ್ಟಿದ್ದಾರೆ, ಎಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅದರಲ್ಲಿ ಎಕ್ಸಾಕ್ಟ್ಲಿ ಕಾಲ ಬದಲಾಗಿದೆ ಅಂತಂದ್ರೆ ಈ ದೃಷ್ಟಿಯಿಂದ ಬದಲಾಗಿದೆ. ಸರ್, ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಹೇಳಿ ಅನ್ಕೊಳ್ತೇನೆ. ಮೇಡಮ್, ಹಂಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಕೇಳಿ ಸರ್. ಆ ತರ ಆಕರ್ಷಣೆ ಆಗೋದು ನಮಗ್ ಪ್ರಕೃತಿ ನಿಯಮದಲ್ಲಿ ಸಹಜ ಅಂತ ಹೇಳಿದ್ರೆ, ಅಕಸ್ಮಾತ್ ಇವಾಗ ಏನಾಗ್ತದೆ ಕಾನೂನಾತ್ಮಕವಾಗಿ ಮತ್ತೆ ಸಮಾಜದ ದೃಷ್ಟಿನಲ್ಲಿ ನಾವೇನಾರ ಆತರ ನೋಡೋದು, ಆತರ ಮಾಡಿದಂತ ಸಂದರ್ಭದಲ್ಲಿ ಅದು ಏನೋ ಒಂಥರ ಕೆಟ್ಟದ್ದಾಗಿರ್ಬೋದು ಅಥವಾ ಕಾನೂನಿನ ಮೂಲಕ ಅಪರಾಧ ಆ ತರದೆಲ್ಲ ಟ್ರೀಟ್ ಮಾಡ್ತಾರಲ್ಲ, ಏನ್ ಮಾಡೋದು ಸರ್? ಕಾನೂನಾತ್ಮಕವಾಗಿ ಅಂತ ಹೇಳಿದ್ರೆ ತಮ್ಮ ಪ್ರಶ್ನೆ ಸ್ಪಷ್ಟ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಏನು ಕಾನೂನಾತ್ಮಕವಾಗಿ ಆಕರ್ಷಣೆ ಮಾಡೋದು ಅಂತಂದ್ರೆ ಏನು ಸರ್? ತಪ್ಪಾಗುತ್ತೆ ಅಂದ್ರೆ ಯಾವ ರೀತಿ? ಅಲ್ಲ, ನೀವು ಯಾವ ರೀತಿ ಹೇಳ್ತಾ ಇದ್ದೀರಿ ಅಂತ. ಹಲೋ, ಮೋಸ್ಟ್ ಪ್ರಾಬ್ಲಿ ಇವಾಗ ಆಕರ್ಷಣೆ ಅನ್ನೋದೇನಿದೆ ಅದು ನಮ್ಮ ದೇಹ, ಮನಸ್ಸು ಮತ್ತೆ ಬೇಕಾದಷ್ಟು ಇಂಥ ವಿಚಾರಗಳಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳಿಗೆ ಸಂಬಂಧಪಟ್ಟ ವಿಚಾರ. ಅದು ರೂಲ್ಸ್ಗಳು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಏನಾಗ್ತದೆ, ಲೈಂಗಿಕ ಕ್ರಿಯೆ ಅಂತ ಹೇಳಿದ್ರೆ ಈ ವಯಸ್ಸಿಗಿಂತ ಮುಂಚೆ ಮಾಡಬಾರ್ದು ಅಂತ ಒಂದು ರೂಲ್ಸು. ಆ ರೂಲ್ಸ್ ಅಲ್ಲಿ ಇವಾಗ ಏನಾಗ್ತದೆ, ಮುಂಚೆ ಇದ್ದ ಕೆಲವೊಂದು ರೂಲ್ಸ್ಗಳಿಗೂ ಮತ್ತು ಅದರ ನಂತರ ಇವಾಗ ನಮ್ಮ ದೇಶದಲ್ಲಿ ನಡೀತಿದ್ದಂಥ ಹಲವಾರು ಕೆಲವೊಂದು ಘಟನೆಗಳ ಪರಿಣಾಮವಾಗಿ ಇವಾಗ ಕೆಲವೊಂದು ಆರ್ಡಿನೆನ್ಸ್ ಅಂತ ಮಾಡಿದ್ದಾರೆ. ಅಂದ್ರೇನು 18 ವರ್ಷ, 16 ವರ್ಷ, 12 ವರ್ಷಕ್ಕಿಂತಲೂ ಮುಂಚೆ, ಹೀಗೆ ಟೈಮ್ ಟು ಟೈಮ್ ಕೆಲವೊಂದು ಪ್ರದೇಶದಲ್ಲಿ, ಕೆಲವೊಂದು ರಾಜ್ಯಗಳಲ್ಲಿ, ಕೆಲವೊಂದು ದೇಶಗಳಲ್ಲಿ ಬದಲಾವಣೆಗಳಾಗ್ಬೋದು. ಬಟ್ ಅದು ಲೈಂಗಿಕ ಕ್ರಿಯೆಗೂ ಆಕರ್ಷಣೆಗೂ ತುಂಬಾ ವ್ಯತ್ಯಾಸ ಇದೆ. ಎರಡು ಈಕ್ವಲ್ ಅಲ್ಲ. ಆಕರ್ಷಣೆ ಸಹಜ, ಯಾರು ಲೈಂಗಿಕ ಕ್ರಿಯೆ ತೊಡಗಬಹುದು ಅನ್ನೋದಕ್ಕೆ ಕಾನೂನು ಮತ್ತು ಕಾನೂನಿನ ರೀತಿ ನಾವು ಫಾಲೋ ಮಾಡಬೇಕಾದಂಥ ವಿಚಾರಗಳು ಅವಿದ್ದೆ. ಇವಾಗೆಲ್ಲ ಕೆಲವೊಂದು ರೂಲ್ಸ್ಗಳಿದೆ, ತುಂಬ ಸ್ಟ್ರಿಕ್ಟ್ ರೂಲ್ಸ್ಗಳು, ತುಂಬ ಸ್ಟ್ರಿಕ್ಟ್ ಪನಿಷ್ಮೆಂಟ್ಸ್ಗಳು, ತುಂಬ ತೀವ್ರವಾಗಿ ಇದನ್ನು ಗಮನಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆಗ್ತಿರುವಂಥ ಬದಲಾವಣೆಗಳು ಇವೆಲ್ಲ ಇದೆ. ಅದು ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ. ಸರ್, ಬಹುಶಃ ತಮಗೆ ಗೊತ್ತಿರಬೇಕು, ಡ್ರೆಸ್ ಕೋಡ್ ಬದಿಗೆ ಒಂದು ಪ್ರಸ್ತಾಪ ಆದ ತಕ್ಷಣ ಎಷ್ಟೆಲ್ಲ ಚರ್ಚೆಗಳಾಯಿತು ಮತ್ತು ಎಷ್ಟೆಲ್ಲ ರೀತಿ ಆಯಿತು ಅನ್ನೋವಂಥದ್ದು. ಸೊ ಹಾಗಾಗಿ ನಾವು ಆಕರ್ಷಣೆ ಅಂತ ಹೇಳಿ ಅದನ್ನು ನಾವು ಆ ರೀತಿ ತಗೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿ ಅಂದ್ಕೊಳ್ತೇನೆ. ಇನ್ನೇನಾದ್ರು ಕೇಳಲಿಕ್ಕಿದೆಯಾ ಸರ್ ತಾವು? ಇಲ್ಲ ಮೇಡಮ್, ಅಷ್ಟೇ ಮೇಡಮ್. ಥ್ಯಾಂಕ್ ಯು. ವಂದನೆ ಸರ್. ಥ್ಯಾಂಕ್ ಯು. ಓಕೆ ಮೇಡಮ್. ಓಕೆ. ನಾವು ಯಾವ್ದು ಮಾತಾಡ್ತಾ ಇದ್ದೀವಿ ಈಗ ಶೀಘ್ರಸ್ಖಲನಕ್ಕೆ ಸಂಬಂಧಪಟ್ಟಂತೆ ಎರಡನೇ ಗ್ರೂಪ್. ಇವಾಗ ಫಾರ್ ಎಕ್ಸಾಂಪಲ್ ಮೊದಲನೇ ಗ್ರೂಪ್ ಅಂದ್ವಲ್ಲ, ಮೊದಲನೇ ಗ್ರೂಪ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಈ ವ್ಯಕ್ತಿ ಎಲ್ಲ ಸ್ಥಿತಿಗಳಲ್ಲೂ ಶೀಘ್ರವಾಗಿ ಸ್ಖಲನವಾಗುತ್ತದೆ ಇದರಲ್ಲಿ ಅಂತ. ಅಕ್ವೈರ್ಡ್ ಅಂದ್ರೆ ಎಲ್ಲ ಮುಂಚೆ ಕರೆಕ್ಟ್ ಆಗಿತ್ತು,
ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ಮಾತ್ರ. Okay. ಇವಾಗ ಎಲ್ಲಿ ಆತಂಕ ಇರುತ್ತೋ, ಎಲ್ಲಿ ಭಯ ಇರುತ್ತೋ, ಎಲ್ಲಿ ಅರ್ಜೆಂಟ್ ಆಗಿ ಫಾರ್ ಎಕ್ಸಾಂಪಲ್ ಹೆಂಡತಿ, ಬೇರೆ ಸಂಗಾತಿ, ಅಲ್ಲಿ ಭಯ ಗಾಬರಿ ಇಂಥ ವಿಚಾರಗಳಲ್ಲಿ ಏನಾಗ್ತದೆ ಫಾಸ್ಟ್ ಅನ್ನೋದು ಇಂಥವೆಲ್ಲ ಆಗ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅಕ್ವೈರಿಂಗ್ ಸೆಕೆಂಡರಿಲಿ ಅಂತ. ದ ಥರ್ಡ್ ಒನ್ ಇದೇನಾಗುತ್ತೆ ಅಂತ ಹೇಳಿದ್ರೆ ಸ್ಪೀಡಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತದೆ, ಬಟ್ ಇದರಲ್ಲಿ ಪಾರ್ಟ್ನರ್ಗೆ ಸಮಾಧಾನ ಆಗಲ್ಲ. ಇಂಥ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದನ್ನು ಸಹ ಸ್ವೀಕರಿಸ್ತಾರ ಅಂತ ಕರೀತಾರೆ. ಅಂದ್ರೆ ಇವಾಗ ನಾವು ಗಂಡಸು ಮತ್ತು ಹೆಂಗಸರ ವ್ಯತ್ಯಾಸಗಳು ಹೇಳಿದ್ವಲ್ಲ, ಈಗ ಫಾರ್ ಎಕ್ಸಾಂಪಲ್ ಮುಂಚೆ ಹಳೆ ಕಾಲದಲ್ಲಿ ಟೈಮ್ ಲೆಕ್ಕದಲ್ಲಿ ತಗೊಳ್ತಾ ಇದ್ವಿ. ಒಬ್ಬ ವ್ಯಕ್ತಿ ತನ್ನ ಶಿಶ್ನವನ್ನ ಉದುರಕಾದ ನಂತರ ಯೋನಿ ಒಳಗಡೆ 1 ನಿಮಿಷ ಇರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸ್ವೀಕರಿಸ್ತಾನ ಇಲ್ಲ ಅಂತ ಈಗಿನ ಡೆಫಿನೇಷನ್. ಹಳೆ ಕಾಲದಲ್ಲಿ ಅದು 2 ಮಿನಿಟ್ಸ್ ಅಂತಿತ್ತು. ಒಂದು ಕರೆ ಬರ್ತಾರೆ. ಹಲೋ, ನಮಸ್ತೆ ಸರ್. ಸರ್ ತಾವೆಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಳವಳ್ಳಿಯಿಂದ ರಾಜೇಶ್. ಮಳವಳ್ಳಿಯಿಂದ ರಾಜೇಶ್. ಕಾಲೇಜಿಗೆ ಬಂದಿದ್ದಲ್ಲ, ಹೇಳಿದ್ದಲ್ಲ ಆ ಸಮಸ್ಯೆ ಬಗ್ಗೆ. ಕೇಳಪ್ಪ, ಪ್ರಶ್ನೆ ಕೇಳಿ. ಸರ್, ಅದು ಒಂದು ಶಾಲೆ, ಅಲ್ಲಿ 1ರಿಂದ 5ನೇ ತರಗತಿವರೆಗೆ ಒಂದು ಶಾಲೆನಲ್ಲಿ ಹೆಣ್ಮಕ್ಳು ಇರ್ತಾರೆ, ಇನ್ನೊಂದು ಶಾಲೆನಲ್ಲಿ 1ರಿಂದ 5ನೇ ತರಗತಿವರೆಗೆ ಗಂಡು ಮಕ್ಕಳು ಹೋಗ್ತಾರೆ. ನೆಕ್ಸ್ಟ್ 6ನೇ ತರಗತಿಯಿಂದ ಗಂಡು ಮಕ್ಕಳು ಹೆಣ್ಮಕ್ಳು ಇಟ್ಕೋದ್ರು. ಕೋ ಎಜುಕೇಶನ್ ಇದೆ, ಶಿಕ್ಷಣ ಇದೆ. ಈಗ 6ನೇ ತರಗತಿಯಿಂದ 2 ಕೋ ಎಜುಕೇಶನ್ ಇರೋದ್ರಿಂದ ಆ ಮಕ್ಕಳುಗಳಲ್ಲಿ ತರಗತಿ ನಿರ್ವಹಣೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಏನ್ ಕಷ್ಟ? ಅದೇ ಮಾನಸಿಕವಾಗಿ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಸಹಕರಿಸೋದಿಲ್ಲ, ಮತ್ತೆ ಅವ್ರಿಗೆ ಅಹಂ ಬರುತ್ತದೆ ಮಧ್ಯ, ತನ್ನ ತಪ್ಪು ಒಪ್ಕೊಳ್ಳೋದಿಲ್ಲ. ಒಬ್ರಿಗೊಬ್ರು ಅದನ್ನಾದ್ರೂ ಸಣ್ಣ ತಪ್ಪು ಮಾಡಿದ್ರೆ ಒಬ್ರಿಗೊಬ್ರು ನಾನೇ ಕೊನ ಕ್ಷಮೆ ಕೇಳಬೇಕು, ಈ ರೀತಿಯಾಗಿರ್ಬೋದು. ಒಂದ್ ವರ್ಕ್ ಕಟ್ರೆ ಇಬ್ರು ಕೂಡ ಗಂಡು ಹೆಣ್ಣು 2 ಮಕ್ಕಳು ಹೊಂದಾಣಿಕೆ ಮಾಡಿ ಕೆಲಸ ನಿರ್ವಹಿಸೋದಿಲ್ಲ. ಈ ತರ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆಗೆ ಮಕ್ಕಳನ್ನು ಮಾನಸಿಕವಾಗಿ ಏನಾದ್ರೂ ಸಮಸ್ಯೆ ಇದೆಯಾ ಅನ್ನೋದು. ಒಂದು ಬೇಸಿಕಲಿ ಯಾವ ಪ್ರದೇಶದಲ್ಲಿ ಸ್ಕೂಲು ಮತ್ತೆ ವಾತಾವರಣ ಹೇಗಿದೆ ಅನ್ನೋದನ್ನ ತುಂಬಾ ಬದಲಾವಣೆಗಳಾಗುತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ನಾವು ಗಮನದಲ್ಲಿ ಇಟ್ಕೋಬೇಕೇನು ಅಂತ ಹೇಳಿದ್ರೆ, ನಾವು ವೈದ್ಯರಾಗಿ ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಮೇಡಮ್ ಸೈಕಾಲಜಿಸ್ಟ್ ಆಗಿ ಅಡ್ವೈಸ್ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ, ಪ್ರಾರಂಭದಿಂದಾನೇ ಸಹಶಿಕ್ಷಣ ಬೆಸ್ಟ್ ಅಂತ. ಇವಾಗ 1ರಿಂದ 5 ತನಕ ಗಂಡು ಮಕ್ಕಳಿಗೆ ಬೇರೆದು ಹೆಣ್ಮಕ್ಳಿಗೆ ಬೇರೆದು ಮಾಡೋಕೆ ಅವಶ್ಯಕತೆ ಇಲ್ಲ. ಅವರಿಬ್ರು ಆಟ ಆಡ್ಕೊಂಡು ಆರಾಮಾಗಿ ಖುಷಿಯಾಗಿ ಬೆಳಿಗ್ಗೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ಅಂತ ಮುಜುಗರ ಉಂಟಾಗುವಂತ ಪರಿಸ್ಥಿತಿ ಕಡಿಮೆ. ಎರಡನೇದು, ಫಾರ್ ಎಕ್ಸಾಂಪಲ್ ಇವಾಗ 6ನೇ ಕ್ಲಾಸ್ ಅಂತ ಹೇಳಿದ್ರೆ ಇವಾಗ ಮಕ್ಕಳು ವಯಸ್ಸು ಅಪ್ರಾಕ್ಸಿಮೇಟ್ಲಿ 11, 12, 13 ಇರಬೇಕು. ಇವಾಗ ನಾವು ಇದ್ರ ಬಗ್ಗೆನೇ ಬಹಳಷ್ಟು ನಾವು ಮಾತಾಡಕ್ ಹೋಗೋದಿದೆ. ಅಂದ್ರೇನು ಲೈಂಗಿಕ ಶಿಕ್ಷಣವನ್ನು ಯಾವ ರೀತಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ನಾವು ತುಂಬಾ ಮಾತಾಡೋದಿದೆ. ಇಂಪಾರ್ಟೆಂಟ್ ಏನು, ಇವಾಗ 10, 11, 12, 13, 14 ಇವೆಲ್ಲ ಏನಾಗ್ತದೆ, ಗಂಡು ಮಕ್ಕಳು ಹೆಣ್ಮಕ್ಳು ತುಂಬಾ ಚೇಂಜಸ್ ಬರುತ್ತೆ. ಬಾಡಿ ಚೇಂಜಸ್ ಇರುತ್ತೆ, ಮನಸ್ಸಿನಲ್ಲಿ ಚೇಂಜಸ್ ಇರುತ್ತೆ, ಲೈಂಗಿಕವಾಗಿ ಭಾವನಾತ್ಮಕವಾಗಿ ಇರುವಂತ ಚೇಂಜಸ್ಗಳು ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಮುಜುಗರ. ಇವಾಗೇನೋ ಎಷ್ಟು ಫ್ರೀ ಆಗಿದೆ. ಇವಾಗ ನಾವು ನೋಡೋ ಹಾಗೇನೆ ಇವಾಗ ಅವಳು ಆರಾಮಾಗಿ ಡ್ರೆಸ್ ಮಾಡ್ಕೊಂಡು ಹೆಂಗ್ ಬೇಕಂದ್ರೆ ಯಾರು ತಿರುಗಾಡ್ಕೊಂಡಿರ್ತಾಳೆ, ಇವನು ಇರ್ಬೇಕಂತ ತಿರುಗಾಡ್ಕೊಂಡಿರ್ತಾನೆ. ಇವ್ ಸಡನ್ ಆಗಿ ನಾನು ಹಿಂಗೆ ಚೆನ್ನಾಗಿ ಕಾಣಿಸ್ಬೇಕು, ಜನ ನೋಡ್ತಾರೆ, ಅಥವಾ ಹಲವಾರು ರೀತಿಯ ತಪ್ಪು ಗ್ರಹಿಕೆಗಳಿಂದ ಒಂದು ಪ್ಲಸ್ ಆಗ್ತಿರುವಂತ ಸಾಮಾನ್ಯ ಸಾಮಾಜಿಕ ಚೇಂಜಸ್ ಇಂದ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಮುಜುಗರ ಉಂಟಾಗ್ತಾ ಇದೆ. ಮುಚ್ಚುಮರೆ ಮಾಡಬೇಕು, ಇವಾಗ ನನ್ನ ಬಗ್ಗೆ ಚುಡಾಯಿಸ್ತಿರ್ಬೋದು, ನಾನು ಸರಿ ಇಲ್ಲ, ಅಥವಾ ಕಂಪೇರ್ ಮಾಡಿ ನೋಡ್ಕೊಳ್ಳೋದು. ಅಂದ್ರೇನೋ ಅವಳು ಹಂಗಿದ್ದಾಳೆ, ನಾನು ಹಿಂಗಿದ್ದೀನಿ, ನನ್ನೇನೋ ವ್ಯತ್ಯಾಸನ, ಅಥವಾ ಈ ಹುಡುಗರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಏನೋ ಒಂದು ಚುಡಾಯಿಸ್ಬೇಕು, ಇಂಥವೆಲ್ಲ ಕೆಲವೊಂದು ಮೋಸ್ಟ್ ಪ್ರಾಬ್ಲಿ ಮಾಡಿರ್ಬೋದು ಚಾನ್ಸಸ್ ಎಲ್ಲ ತುಂಬ ಇರುತ್ತೆ. ಈ ಸ್ವಲ್ಪ ಮುಂದುವರೆದ ಪ್ರದೇಶಗಳಲ್ಲಿ ಆಯ್ತು ಏನಾಗ್ತದೆ ಅಂತಂದ್ರೆ ಇವಕ್ಕೆಲ್ಲನೂ ಹೆಂಗ್ ಹ್ಯಾಂಡಲ್ ಮಾಡಬೇಕು, ಏನ್ ಮಾಡಬೇಕು ಅಂತ ಹುಡುಗಿರಿಗೂ ಗೊತ್ತಿರ್ತದೆ, ಹುಡುಗರು ಗೊತ್ತಿರ್ತದೆ. ಕೆಲವೊಂದು ಫಾರ್ ಎಕ್ಸಾಂಪಲ್ ಲಿಟಲ್ ಬ್ಯಾಕ್ವರ್ಡ್ ಪ್ಲೇಸಸ್ ಆಯಿತು, ಅಥವಾ ತುಂಬಾ ಕನ್ಸರ್ವೇಟಿವ್ ಪ್ಲೇಸಸ್ ಆಯಿತು, ಅಂತ ಕಡೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಮುಜುಗರ ಜಾಸ್ತಿ ಇರುವಂತ ಚಾನ್ಸಸ್ ಇರುತ್ತೆ. ನನಗನ್ಸೋದು ಆ ರೀತಿಯ ವ್ಯತ್ಯಾಸ ಅಷ್ಟೇ. ಇಬ್ಬರಿಗೂ ಮೇ ಬಿ ಜೊತೆಯಲ್ಲಿ ಆಟ ಆಡೋದಕ್ಕೂ ಕೆಲವೊಂದು ಟೈಮ್ ಫಿಸಿಕಲ್ ಎಕ್ಸರ್ಸೈಸ್ ಅಂತ ಕೆಲವೊಂದು ಟೈಮ್ ಫಿಕ್ಸ್ ಮಾಡ್ತಾರೆ ಸ್ಕೂಲ್ಗಳಲ್ಲಿ, ಅದಾಯ್ತು. ಅಥವಾ ಲೈಬ್ರರಿ ಅಂತ ಇಂಥ ಸ್ಥಳಗಳಲ್ಲಿ ಅವರು ಫ್ರೀಯಾಗಿ ಓದೋದಕ್ಕೆ ಸಾಧ್ಯವಾಯಿತು. ಅಥವಾ 4ನೇದು, ತುಂಬಾ ಜನ ಟೀಚರ್ಗಳಲ್ಲೂ ಕೆಲವೊಂದು ರೀತಿಯ ತುಂಬಾ ಮುಜುಗರ ಇರುತ್ತೆ. ಅವ್ರ ನಡವಳಿಕೆ ನಾವು ಕೆಲವೊಂದ್ಸರಿ ನೋಡಿದ್ದೇವೆ.
ಬೈ ಚಾನ್ಸ್ ನಿಂಗೆ ಹುಡುಗಿ ಜೊತೆ ಮಾತಾಡಿದ್ರೆ ಆ ಕಡೆ ನೋಡಿದ್ರೆ ಆ ಕಡೆ ಕಣ್ಣಾಡಿಸಿದ್ರೆ ನಿಂಗೆ ಪನಿಷ್ಮೆಂಟ್ ಕೊಟ್ಬಿಡ್ತೀವಿ, ನಿಂಗೆ ಸ್ಕೂಲಿಂದ ಹೊರಗಡೆ ಹಾಕ್ಬಿಡ್ತೀವಿ, ಸ್ವಲ್ಪ ಅಕಸ್ಮಾತ್ ನಿಂತು ಮಾತನಾಡ್ತಾ ಇದ್ರು ಕೂಡ ಆ ಸಮಯದಲ್ಲೂ ಕೂಡ ಇವರು ಸೂಚನೆಗಳನ್ನ ಕೊಡುವಂತದ್ದು ಅಥವಾ ಹಾಗೆ ಹೀಗೆ ಅಂತ ಹೇಳುವಂತದ್ದು. ಅವ್ರು ನೋಡೋ ನಮ್ಮನೆ ಸ್ಟ್ರಿಕ್ಟ್ ಇರ್ತದಲ್ವಾ, ಸಿಕ್ಕಾಬಿಟ್ಟು ಭಯ ಉಂಟು ಮಾಡುವಂತ ಚಾನ್ಸಸ್ ಇರುತ್ತೆ. ಆ ಮುಜುಗರ ಈ ಟೀಚರ್ಗಳಲ್ಲಿ ಫಸ್ಟ್ ಹೋಗ್ಬೇಕಾಗುತ್ತೆ ನನಗೆ ಅನ್ಸೋದು. ಖಂಡಿತ. ಒಂದು ಹಾಗೇನೆ ಇವಾಗ ಇವು ಹಳ್ಳಿ ಕಡೆ ಎಲ್ಲ ಏನಾಗುತ್ತೆ, ತಂದೆ ತಾಯಿಗಳು ಅವಳು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರೆ, ಚಿಕ್ಕದಲ್ಲಿ ಇವಾಗ 12 ವರ್ಷ ಅಂತ ಪೀರಿಯಡ್ ಒಂದು. ಈಗ ಹೆಣ್ಮಕ್ಳು 12 ವರ್ಷ ತನಕ ವೇಟ್ ಮಾಡಲ್ಲ. ತುಂಬಾ ಸರಿ ನಾವು ನೋಡಿದಾಗೇನೆ 10 ವರ್ಷ, 9 ವರ್ಷ, 8 ವರ್ಷಕ್ಕೆ ನಮ್ಗೆ ಯಾರಾದ್ರೂ ಕೇಳಿದ್ರೆ ಆಮೇಲೆ ಅದು ಕಾಣಿಸ್ಕೊಡೋಣ ಯಾಕೆ ಈ ಚೇಂಜಸ್ ಬಂದಿರ್ಬೋದು ಅಂತ. ಒಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇವಾಗ ಅವಳು ದೊಡ್ಡವಳಾಗಿದ್ದಾಳೆ ಅಂತ ಹೇಳಿದ ತಕ್ಷಣ ಅವಳಿಗೆ ಮನೆಯಿಂದ ಹೋಗ್ಬೇಕಾದ್ರಿಂದ ಹಿಡಿದು ಸ್ಕೂಲಿಂದ ಹಿಡಿದು ವಾಪಸ್ ಬರೋ ತನಕನೂ ಪ್ರತಿಯೊಂದು ಘಟ್ಟದಲ್ಲೂ ಅವಳಿಗೆ ರೂಲ್ಸ್, ರೆಗ್ಯುಲೇಷನ್ಸ್, ಕಂಡೀಷನ್ಸ್ ಎಲ್ಲ ಆಗ್ತಿರೋಂಥ ಚಾನ್ಸ್ ಇದೆ. ನೀವು ಹುಡುಗರ ಮಾತಾಡಿದ್ರೆ ನೋಡ್ಬಿಟ್ರೆ ನಿಮಗೆ ಸ್ಕೂಲಿಗೆ ಕಳ್ಸಲ್ಲ, ಅಥವಾ ಹುಡುಗರ ಮಾತಾಡಿದ್ರೆ ನಾನು ಪ್ರೆಗ್ನೆಂಟ್ ಆಗ್ಬಿಡ್ಬೋದು. ಎಷ್ಟೋ ಮಕ್ಕಳು ಪಕ್ಕದಲ್ಲಿ ನಿಂತು ಬಿಟ್ರೆ ಕನ್ಸೀವ್ ಆಗ್ಬಿಡ್ಬೋದು ಅನ್ನೋ ಒಂದು ಭಯದಲ್ಲಿ ಇರ್ತಾರೆ ಮಕ್ಕಳು ಪಾಪ. ಈ ರೀತಿ ಇಂಥವೆಲ್ಲ ಮಿಸ್ಕಾನ್ಸೆಪ್ಷನ್ಸ್ಗಳು ಮಲ್ಟಿಪಲ್ ಲೆವೆಲ್ಸ್ ನೋಡ್ಬೇಕಾಗತ್ತೆ. ಹುಡುಗ, ಹುಡುಗಿ, ಟೀಚರ್ಸ್ ಮತ್ತೆ ತಂದೆ ತಾಯಿಗಳು ಅಥವಾ ಮೇ ಬಿ ಪೋಷಕರು, ಇವರೆಲ್ಲ ಒಬ್ಬೊಬ್ರು ಒಂದೊಂದು ದೃಷ್ಟಿಯಲ್ಲಿ ಈ ಅಂಶಗಳನ್ನ ಡೀಲ್ ಮಾಡ್ತಾ ಇರ್ಬೋದು. ಅಲ್ಲಿ ಕೆಲವೊಂದು ಕಾನ್ಫ್ಲಿಕ್ಟ್ಸ್ ಅಥವಾ ಈ ವ್ಯತ್ಯಾಸಗಳು ಆ ಕಾರಣದಿಂದ ಆಗ್ತದೆ. ಸೇಫ್ ಪ್ಲೇ ಅಂತ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ದೂರ ಇಟ್ಕೊಳ್ಳೋದು, ಅದ್ಲಾಗೆ ಅವಾಯ್ಡ್ ಮಾಡೋದು, ಅದ್ಲಾಗೆ ತಲೆನೋವಿರಲ್ಲ ಅನ್ನೋ ಒಂದು ದೃಷ್ಟಿಯಿಂದ. ಸರ್, ಈಗ ಏನಾಗುತ್ತೆ ಅಂತಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಇರೋದ್ರಿಂದ ನಾನು ಇದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಏನೋ ಮಕ್ಕಳನ್ನ ಮನೆಯಲ್ಲಿ ಬೆಳೆಯುವಂಥ ಪರಿಸರ, ಹಾಗೇನೆ ಶಾಲೆಯಲ್ಲಿ ಇರುವಂಥ ಪರಿಸರ, ಎರಡರಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ ಕಾಂಟ್ರಾಡಿಕ್ಷನ್ಸ್ ಇರುತ್ತೆ, ವಿರೋಧಾಭಾಸಗಳು ಇರ್ತವೆ. ಆಗ ಅದನ್ನ ಒಪ್ಕೊಳ್ಬೇಕಾ, ಇದನ್ನ ಒಪ್ಕೊಳ್ಬೇಕಾ, ಯಾವುದು ಸರಿ, ಇವುಗಳೇನ್ ಮಾಡ್ತವೆ, ಗೊಂದಲವನ್ನ ಸೃಷ್ಟಿ ಮಾಡ್ತಾ ಹೋಗ್ತದೆ. ಹಾಗಾಗಿ ಇಲ್ಲಿ ನೀವು ಹೇಳ್ತಾರ ರಾಜೇಶ್, ನೀವು ಹೇಳ್ತಾ ಇರೋದು ಪ್ರಶ್ನೆನಲ್ಲಿ ಅವರು ಸೆಪರೇಟ್ ಆಗಿ ಓದಿದ್ದಾರೆ, ಇವರು ಸೆಪರೇಟ್ ಆಗಿ ಓದಿದ್ದಾರೆ. ಪುನಃ ನೀವು ಒಟ್ಟಿಗೆ ಕೆಲಸವನ್ನ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹೊಂದಾಣಿಕೆಯ ಸಮಸ್ಯೆ ಬಂದೇ ಬರುತ್ತೆ. ಆಗ ನಾವೇನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಕೌನ್ಸಲಿಂಗ್ ರೀತಿ ಒಂದು ಕಡೆಗೆ ಸೇರಿಸಿ ಆ ಮಕ್ಕಳ ಜೊತೆಗೆ ಮಾತನಾಡೋದ್ರ ಮೂಲಕ, ಗುಂಪು ಕಾರ್ಯಗಳನ್ನ ಕೊಡೋದ್ರ ಮೂಲಕ, ಮತ್ತೆ ಆ ರೀತಿಯ ಸಂಘರ್ಷಗಳು ಉಂಟಾದಾಗ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಕರೆದು ಅವ್ರ ಜೊತೆನೆ ಮಾತನಾಡೋದ್ರ ಮೂಲಕ ನೇರವಾಗಿ ಈ ರೀತಿ ಮಾಡಿದಾಗ ವಿಶ್ವಾಸಕ್ಕೆ ತಕೊಂಡಾಗ ಬಹುಶಃ ಸಮಸ್ಯೆಯನ್ನ ನಾವು ಪರಿಹಾರ ಮಾಡ್ಬೋದು ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಇದಕ್ಕೆ ಒಂದು ಉತ್ತರ ಏನು ಅಂತ ಹೇಳಿದ್ರೆ ಗುಂಪು ಕಾರ್ಯಗಳನ್ನ ಹೆಚ್ಚು ಕೊಡೋದು. ಈ ಗುಂಪು ಕಾರ್ಯಗಳು ಅಂತ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕಾಲೇಜ್ ಡೇ ಆಯ್ತು, ಕಲ್ಚರಲ್ ಪ್ರೋಗ್ರಾಮ್ಸ್ ಆಯ್ತು, ಆಯ್ತು, ಇಂಥವೆಲ್ಲ ಏನಾಗ್ತದೆ, ದಟ್ ಇಸ್ ದ ಒನ್ ವಿಚ್ ಬ್ರಿಂಗ್ಸ್ ಬೋತ್ ದ ಪೀಪಲ್ ಟುಗೆದರ್. ಅನಿವಾರ್ಯವಾಗಿ ಈ ಗುಂಪು ಕಾರ್ಯಗಳು ಅಂತ ಹೇಳಿದ್ರೆ ದರ್ ಇಸ್ ಆಲ್ವೇಸ್ ಆಫನ್ ಹೆಲ್ತಿ ಇಂಟ್ರಾಕ್ಷನ್ಸ್. ಈ ಕದ್ದು ಮುಚ್ಚಿ ಮಾಡುವಂತ ಇಂಟ್ರಾಕ್ಷನ್ಸ್ ಏನಾಗ್ತವೆ ಅಂತಂದ್ರೆ ಯಾವಾಗಲೂ ಪ್ರಾಬ್ಲಮೆಟಿಕ್ ಇಂಟ್ರಾಕ್ಷನ್ಸ್ ಅವು. ಇವಾಗ ಎಲ್ಲರೂ ಎದುರುಗಡೆ ಆಟ ಆಡುವುದು ಅಥವಾ ಕೆಲವೊಂದು ಇಂಟ್ರಾಕ್ಷನ್ಸ್ ಆಕ್ಟಿವಿಟೀಸ್ ಎಲ್ಲ ಏನಿರ್ತದೆ, ಬೇಸಿಕಲಿ ದೇ ಆರ್ ಆಲ್ ಹೆಲ್ತಿ ಆಕ್ಟಿವಿಟೀಸ್. ಹೌದು, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ ರಾಜೇಶ್. ಒಂದು ಶಾಲೆನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್, ಆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹುಡುಗರು ಹುಡುಗಿರೆಲ್ಲರೂ ನಿಂತು ಡ್ಯಾನ್ಸ್ ಮಾಡಬೇಕು. ಬಟ್ ಒಂದು ಹುಡುಗ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ. ಅಲ್ಲಿ ಒಂದು ಸೀನ್ ಬರ್ತಾ ಇತ್ತು, ಹುಡುಗಿಯರನ್ನ ಕೈನ ಹಿಡ್ಕೊಂಡು ತಿರುಗಿಸೋದು, ಹಿಂಗೆ ತಿರುಗಿಸೋವಂಥದ್ದು ಒಂದು ಸಂದರ್ಭ. ಅವನು ಯಾವುದೇ ಕಾರಣಕ್ಕೂ ಹುಡುಗಿಯ ಕೈಲಿ ಇಟ್ಕೊಳ್ಳಲ್ಲ, ನನಗೆ ಇದನ್ನೇ ಚೇಂಜ್ ಮಾಡಿ ಅಂತೇಳಿ. ಯಾವಾಗಂದ್ರೆ ಅದು ಎಲ್ಲಿ ಹಳ್ಳಿಯಲ್ಲ, ನಗರ ಪ್ರದೇಶದಲ್ಲಿ ಬೆಳೆದಂತಹ ಮಗು ಅದು. ಕೊನೆಗೆ ಅವಳು ಟೀಚರು ಅಷ್ಟು ಚಂದ ಡ್ಯಾನ್ಸ್ ಮಾಡ್ತಾನೆ, ವಿಧಿ ಇಲ್ಲ ಅಂತ ಹೇಳಿ ಆ ಸೀನನ್ನೇ ಬದಲಾಯಿಸಿದ್ರು. ತುಂಬಾ ಚೆನ್ನಾಗಿತ್ತು ಡ್ಯಾನ್ಸ್. ಹಾಗಾಗಿ ಕೆಲವು ಮಕ್ಕಳುಗಳು ತುಂಬಾ ರಿಲಕ್ಟೆಂಟ್ ಆಗಿರ್ತಾರೆ. ಆಗ ಅವರಿಗೆ ಬೇಸರ ಮಾಡ್ಲಿಕ್ಕೂ ಆಗಲ್ಲ, ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಮುಂದೆ ಅದ್ರ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಆ ಹುಡುಗ ತಯಾರಾಗಿದ್ದ, ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿಗೆ ಬಂದಿದ್ದ. ಆವಾಗ ಒಟ್ಟಿಗೆ ಹುಡುಗರು ಹುಡುಗಿರೆಲ್ಲರೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಆ ಥರದ ಸನ್ನಿವೇಶಗಳನ್ನ ನಾವು ಸೃಷ್ಟಿ ಮಾಡ್ಕೊಡ್ತಾ ಹೋದ್ರೆ ಬಹುಶಃ ಸಮಸ್ಯೆನ ಪರಿಹಾರ ಮಾಡ್ಬೋದು ಅಂತ ಹೇಳಿ ಅನ್ಕೊಳ್ತೇನೆ ರಾಜೇಶ್. ಅದೇ ಮೇಡಮ್, 8, 9ನೇ ತರಗತಿ ಹೋದ ನಂತರ ಮಕ್ಕಳು ಸರಿ ಹೋಗ್ತವೆ. ಹೌದು, ಅವಾಗ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಬಂದಿರುತ್ತೆ. ಈಗ ನೀವೇ ಹೇಳಿದ್ರಿ ಅಲ್ವಾ, ಬೇರೆ ಬೇರೆ ಪ್ರತ್ಯೇಕವಾಗಿ ಓದಿದ್ದಾರೆ ಅಂತ ಹೇಳಿ. ಆರಂಭದ ದಿನಗಳಲ್ಲಿ ಆಗುತ್ತೆ, ನಂತರ ಅವರು ಖಂಡಿತ ಹೊಂದ್ಕೋತಾರೆ. ಇನ್ನೇನಾದ್ರು ಇದೆಯಪ್ಪ ಪ್ರಶ್ನೆ ಕೇಳಲಿಕ್ಕೆ? ಥ್ಯಾಂಕ್ ಯು ರಾಜೇಶ್, ಥ್ಯಾಂಕ್ ಯು. ಇವಾಗ ಸೀಕ್ರೆಟ್ಸ್ ಬಂದ್ರೆ 3 ಗುಂಪು ಆಯ್ತಲ್ಲ, ಈ 4ನೇದು
ಪ್ರತಿಯೊಬ್ಬ ಗಂಡಸು ಸಹ ಜಾಸ್ತಿ ಹೊತ್ತು ನಾನು ಸಂಭೋಗ ನಡೆಸಬೇಕು ಅನ್ನೋ ಒಂದು ಆಸೆ ಇದ್ದೇ ಇರೋದು. ಸೊ ಪ್ರಿಮೇಚರ್ ಇಜಾಕ್ಯುಲೇಷನ್ ಲೈಕ್ ಅಂತ ಇವಾಗ ಒಂದು ಹೇಳೋದಾದ್ರೆ ಆಲ್ಮೋಸ್ಟ್ 20-30% ಪೀಪಲ್ ಕ್ಯಾನ್ ಹ್ಯಾವ್ ಪ್ರಿಮೇಚರ್ ಇಜಾಕ್ಯುಲೇಷನ್ ಅಂತ ಶೀಘ್ರಸ್ಖಲನ ಅಂತ. ಬಟ್ ಅದು ರಾಂಗ್ ಫಿಗರ್ ಅಂತ ಇವಾಗ ಗೊತ್ತಿದೆ. ಅಪ್ರಾಕ್ಸಿಮೇಟ್ಲಿ ಮೇ ಬಿ ಅರೌಂಡ್ 5 to 8 ಅಥವಾ 10 ಅಂತ ಏನ್ ಮಾತಾಡ್ತೀವಿ ನಾವು, ದಟ್ ಇಸ್ ಅಪೀಸ್ ಟು ದಿ ಒನ್ ಆಫ್ ದ ಫಿಗರ್ಸ್ ಶೀಘ್ರಸ್ಖಲನ. ಸೊ ಶೀಘ್ರಸ್ಖಲನ ಅದು ತುಂಬಾ ಕಾಮನ್ ಅನ್ನೋ. ಒಂದು ಕರೆ ತಗೊಂಡ್ಬಿಡುವ ಸರ್. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಮಾತಾಡ್ತಿದ್ದೀರಿ? ಗಾಯತ್ರಿ ಅಂತ. ಗಾಯತ್ರಿ, ನಮಸ್ತೆ ಅಮ್ಮ. ಗಾಯತ್ರಿ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ಮೇಡಮ್, ಮಂಡ್ಯದಿಂದ PU ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೀನಿ. ಗುಡ್. ಹೇಳಿಮ್ಮ, ಕೇಳಿ ಸರ್ ಇದ್ದಾರೆ ಪ್ರಶ್ನೆ ಕೇಳಿ. ಇವಾಗ PU ಕಾಲೇಜಲ್ಲಿ ಅಂತಂದ್ರೆ ಹೆಣ್ಮಕ್ಳಿಗೆ ಗಂಡ್ ಮಕ್ಳ ಮೇಲೆ ಸ್ವಲ್ಪ ಅಟ್ರಾಕ್ಷನ್ ಬರುತ್ತೆ, ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು? ಓಕೆ ಓಕೆ ಸರ್, PU ಹಂತದ ಮಕ್ಕಳಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಒಟ್ಟಿಗೆ ಇದ್ದಾಗ ಅವರನ್ನು ಯಾವ ರೀತಿ ನಿಭಾಯಿಸೋದು? ಅಲ್ಲ, ಸ್ಟೂಡೆಂಟ್ಸ್ ನ ನಿಭಾಯಿಸೋ ತರನೇ ಗಂಡು ಮಕ್ಕಳು ಹೆಣ್ಮಕ್ಳು ನಿಭಾಯಿಸ್ಬೇಕು. ಅಲ್ಲಿ ಆಕ್ಚುಲಿ ಜೆಂಡರ್ ಅನ್ನೋದು ಒಂದು ಅಂಶ ಅಷ್ಟೇನೆ. ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬೈ ದ ಲೆವೆಲ್ ಪ್ರೀ ಯೂನಿವರ್ಸಿಟಿ ಬಂದಾಗ ಈ ಹುಡುಗರಿಗೂ ಆಗ್ತಿರುವಂತ ಕೆಲವೊಂದು ಚೇಂಜಸ್ ತುಂಬಾ ಜಾಸ್ತಿ. ಹೆಣ್ಮಕ್ಳಲ್ಲಿ ಆಗ್ತಿರುವಂತ ಚೇಂಜಸ್ ತುಂಬಾ ಜಾಸ್ತಿ. ಇವಾಗ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಅವರಿಗೆ ಯಾವುದೋ ಒಂದು ವಿಚಾರದಲ್ಲಿ ಸಮಾಧಾನ ಇರಲಿಲ್ಲ, ಕೋಪ ಇತ್ತು. ಇವಾಗ ತಂದೆ ತಾಯಿಗಳಂದ್ರೆ ಆಟೋಮೆಟಿಕಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿರ್ತಾರೆ. ಸೊ ದಟ್ ರಿಬೆಲಿಯಸ್ನೆಸ್ ಅಂತ ನಾವೇನ್ ಮಾತಾಡ್ತೀವಿ ಅದೆಲ್ಲ ತೋರಿಸ್ಕೊಡಕ್ ಸಾಧ್ಯವಾಗೋದು ದಿಸ್ ಇಸ್ ದ ಪರ್ಟಿಕ್ಯುಲರ್ ಹಂತದಲ್ಲಿ ಅಂತ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯೋಚನೆ ಮಾಡುವಂಥದ್ದು. ಇಲ್ಲಿ ಯೋಚನಾ ಶಕ್ತಿ ಎರಡು ತರ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಮೆದುಳು ಒಂದು ಮಟ್ಟಕ್ಕೆ ಬೆಳೆದಿರುತ್ತೆ, ಬಟ್ ಕರೆಕ್ಟಾಗಿ ನಿಧಾನವಾಗಿ ಯೋಚನೆ ಮಾಡಿ ಸರಿ ತಪ್ಪುಗಳನ್ನ ನಾವು ಪ್ಲಾನ್ ಮಾಡೋಷ್ಟು ಶಕ್ತಿ ಇನ್ನೂ ಆ ವಯಸ್ಸಲ್ಲಿ ಬಂದಿರಲ್ಲ. ಭಾವನೆಗಳು ತುಂಬಾ ಜಾಸ್ತಿ. ಈ ಉಂಟಾಗ್ತಿರೋ ಭಾವನೆಗಳಿಗೂ ನಾನು ಯೋಚನೆ ಮಾಡ್ತಿರೋ ಇದಕ್ಕೂ ಅಲ್ಲಿ ತಾಳೆ ಇರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ತುಂಬಾ ನಡವಳಿಕೆಗಳು ಏನಾಗ್ತದೆ ಅಂದ್ರೆ ಆ ವಯಸ್ಸಲ್ಲಿ ರೈಟ್ ರಾಂಗ್ ಅನ್ನೋದಕ್ಕಿಂತ ಜಾಸ್ತಿ ಯಾವುದೇನೋ ಒಂದು ಪಾಯಿಂಟ್ ಪ್ರೂವ್ ಮಾಡಬೇಕು ಅನ್ನೋದಾಗ್ಬಿಟ್ಟಿರ್ತದೆ. ಹುಡುಗಿಗೂ ಅದೇ ಆಗಿರುತ್ತೆ, ಹುಡುಗಂಗೂ ಅದೇ ಆಗಿರುತ್ತೆ. ಎರಡು ತಮ್ಮ ಭವಿಷ್ಯದ ಬಗ್ಗೆ ಇಲ್ಲದ ಸಲ್ಲದ ಸಂತೋಷ ಮತ್ತು ಕಲ್ಪನೆಗಳು ಜಾಸ್ತಿ. ಅಂದ್ರೇನು, ಇವಾಗ ಪಿಕ್ಚರ್ ನೋಡಿರ್ತಾರೆ, ಎಂತ ಬಡವಾದ್ರೂ ನಾವು ಅವ್ಳು ಗೆದ್ದು ಕೊನೆಗೆ ತುಂಬಾ ಸಂತೋಷ ಆಗಿದ್ಲು ಅಂತ ತೋರಿಸ್ತಾನೆ ಪಿಕ್ಚರ್. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇವನಿಗೂ ದುಡಿಯುವಂತ ಶಕ್ತಿ ಇರಲ್ಲ. ಮದುವೆ ಅಥವಾ ಇವನ್ ಫಾರ್ ಎಕ್ಸಾಂಪಲ್ ಈ ಲವ್ ಗಿವ್ ಅಂತ ಲೆಕ್ಕ ಹಾಕಿ, ಮದುವೆ ನಂತರ ಉಂಟಾಗುವಂತ ಜವಾಬ್ದಾರಿಗಳು ಅದ್ರ ಬಗ್ಗೆ ಅವನಿಗೆ ತಿಳುವಳಿಕೆ ಅಷ್ಟಿರಲ್ಲ. ಇವಳಿಗೂ ಏನಾಗ್ತದೆ ಅಂತ ಹೇಳಿದ್ರೆ, ಖುಷಿ ಸಂತೋಷದ ಏನು ಕ್ಷಣಗಳು ಅನಿಸ್ಬೋದು, ಮೇ ಬಿ ಆತ ನಿಂತ್ಕೊಂಡಾಗ, ಮಾತಾಡಿದಾಗ, ಜೋಕ್ಸ್ ಮಾಡಿದಾಗ ಅಥವಾ ಇಂಥವೆಲ್ಲನೂ ನನಗೆ ಜೀವನ ಅಂದ್ರೆ ಪ್ರತಿಯೊಂದು ಹಿಂಗೆ ಇರುತ್ತೆ ಅನ್ನೋ ಒಂದು ರೀತಿಯ ಒಂದು ಭಾವನೆ ಇರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಲವ್ ಮಾಡೋದು, ಪ್ರೀತಿ ಮಾಡೋದು ಅಂತ ಹೇಳಿದ ತಕ್ಷಣ ಅದ್ರ ಜೊತೆಗೆ ಬೇಕಾದಷ್ಟು ಜವಾಬ್ದಾರಿಗಳು ಬರ್ತದೆ. ತನ್ನನ್ನು ತಾನು ರಕ್ಷಿಸ್ಕೊಳ್ಬೇಕು. ನಾನು ಇವಾಗ ಮುಂದೆ ಜೀವನ ಅಂತ ಹೇಳಿದ್ರೆ ಬೇಕಾಗಿರುವಂತ ಜವಾಬ್ದಾರಿಗಳು ಜೊತೆಲಿ ಇರಬೇಕು. ಅದ್ರ ಆ ವಯಸ್ಸಲ್ಲಿ ಸ್ವಲ್ಪ ಕಷ್ಟ. ಹೌದು, ಯಾಕೆಂತಂದ್ರೆ PUC ಅನ್ನುವಂಥದ್ದು ಒಂದು ಬದುಕಿಗೆ ತಿರುವನ್ನು ಕೊಡುವಂತಹ ಹಂತ. ಹಾಗಾಗಿ ಮೇಡಮ್ ಅದನ್ನ ಕೇಳ್ತಾ ಇರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಟೀಚರ್ಗಳಿಗೂ ಸ್ವಲ್ಪ ಕಷ್ಟ ಆಗೋದು ಯಾವುದೇ ಅನುಮಾನ ಇಲ್ಲ. ಅದನ್ನ ಒಂದು ನಾವು ಸಮಯದಿಂದ ಅಥವಾ ಸಮಾಧಾನಕರವಾಗಿ ನಾವು ಸಾರ್ಟ್ ಔಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಹೆಲ್ಪ್ ಆಗಲ್ಲ. ಇಲ್ಲಿ ಏನಾಗ್ತದೆ, ಮನೆಯಲ್ಲೂ ಗಲಾಟೆ ಮಾಡ್ತಾರೆ, ಇಲ್ಲೂ ಗಲಾಟೆ ಮಾಡ್ತಾರೆ. ಹಾಗಂದ್ಬಿಟ್ಟು ಎಲ್ಲನೂ ಫ್ರೀಯಾಗಿ ಅಲೋ ಮಾಡಬೇಕು ಆ ದೃಷ್ಟಿಯಿಂದ ಅದು ಪ್ರಶ್ನೆ ಅಲ್ಲ. ಅವರಿಗೆ ಕೂರಿಸ್ಕೊಂಡು ನಿಧಾನವಾಗಿ ಮಾತುಕತೆ ಆಡಿ ಅವರಿಗೆ ಇರುವಂತ ಡೌಟ್ಸ್ ಗಳನ್ನ ನಾವು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ರೀತಿಯ ಬದಲಾವಣೆಗಳು. ನಾನು ವರ್ಡ್ ಹೇಳ್ತೀನಿ, ಅದು ರಿಬೆಲಿಯನ್ ಅಂತ. ಪ್ರೀ ಯೂನಿವರ್ಸಿಟಿ ಆ ಲೆವೆಲ್ ಅಲ್ಲಿ ನಾವೇನ್ ನೋಡ್ತೀವಿ ಅದನ್ನ ನೆಕ್ಸ್ಟ್ ನಾವು ನೋಡೋದು ಬಹಳ ಕಡಿಮೆ. ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲೇ ಹೋಗುವಂತಹ ಒಂದು ಮನಸ್ಥಿತಿಯಲ್ಲಿ ಮಕ್ಕಳು ಇರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾನು ಕ್ಲಿನಿಕಲ್ ಇದ್ದೆ ಒಂದು 2 days ಬ್ಯಾಕ್. ಇವಳು ಯಾವ ಟೈಮಿಗೆ ಕರೆಕ್ಟಾಗಿ ಬಾ ಅಂತ ಹೇಳಿದ್ರೆ ಬರಲ್ಲ ಅಂತ ತಾಯಿ ಕಂಪ್ಲೇಂಟ್ಸ್. 5 ಗಂಟೆಗೆ ಬಂದ್ಬಿಡ್ಬೇಕು ಮನೆಗೆ ಅಂತ ತಾಯಿ ಒಂದು ರೂಲ್ಸ್. ಸ್ಕೂಲ್ ಮುಗಿಯೋದು 4 ಗಂಟೆಗೆ, ಅಲ್ಲಿ ಬರೋದಕ್ಕೆ ಒಂದು ಅರ್ಧ ಗಂಟೆ ತಗೊಳುತ್ತೆ, ಇನ್ನೊಂದು ಅರ್ಧ ಗಂಟೆ ಮಾರ್ಜಿನ್ ಇಡಬೇಕು, 5 ಗಂಟೆಗೆ ಬಂದ್ಬಿಡ್ಬೇಕು ಅಂತ. ಈ ಹುಡುಗಿ ಕರೆಕ್ಟಾಗಿ 5 ಗಂಟೆ ಹತ್ರ ಮನೆ ಹತ್ರ ಬಂದ್ರು ಈ ತಾಯಿಗೆ ಇರಿಟೇಟ್ ಮಾಡ್ಬೇಕು ಅಂತ ಇನ್ನೊಂದು ಅರ್ಧ ಗಂಟೆ ಲೇಟಾಗಿ ಹೋಗ್ಬೇಕು. ಅಲ್ಲೇ ಇರ್ತಾಳೆ ಅವಳು, ಸುತ್ತಮುತ್ತಾನೆ ಇರ್ತಾಳೆ. ಅವಳಿಗೆ ಸಪೋರ್ಟ್ ಆಗಿ ಮಾತಾಡಿದ್ರೆ ಅವಳು ಹೇಳಿದಂಗೆ ಗೊತ್ತಾ, ಈ ನಮ್ಮ ತಾಯಿ ಸಿಕ್ಕಾಪಟ್ಟೆ ತಲೆ ತಿಂತಾಳೆ, ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಬೈಯಕ್ ಕೊಡ್ತಾಳೆ, ಬೈಯಕ್ಕಾಗಲ್ಲ.
ಸಿಟ್ಟು ಮಾಡೋಕ್ಕಾಗತ್ತಾ? ಅವ್ರ ಕೈಲ ಶಕ್ತಿ ಇಲ್ಲ. ಅಮ್ಮಂಗೆ ಕೋಪ ಬರ್ಸ್ಬೇಕು ಅಂದ್ರೆ ಒಂದೇ ಮೆಸೇಜ್ ಏನಪ್ಪಾ ಅಂತಂದ್ರೆ, ಇವಾಗ 5 ಗಂಟೆಗೆ ಬಾ ಅಂತಂದ್ರೆ ಅವ್ಳು 5:15 ಬರೋದು. 6 ಗಂಟೆಗೆ ಬರ್ತಾರೆ. ಅರ್ಥ ಏನ್ ಯಾಕೆ ಅಂತ ಹೇಳಿದ್ರೆ, ದಿಸ್ ಇಸ್ ವಾಟ್ ಪ್ರಿಸೈಲಿ ಕಾಲ್ಡ್ ರಿಬಿಲಿಯಸ್ನೆಸ್. ಆ ವಯಸ್ಸಲ್ಲಿ ಅವ್ರನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಸಮಾಧಾನವಾಗಿ ಹ್ಯಾಂಡಲ್ ಮಾಡೋದು ಮಾಡ್ಲಿಲ್ವೋ, ಟೀಚರ್ಗಳಿಗೂ ಪ್ರಾಬ್ಲಮ್ ಇರ್ತದೆ, ಮನೆಗಳಲ್ಲೂ ಪ್ರಾಬ್ಲಮ್. ಅಂದ್ರೆ ಗಾಯತ್ರಿ ಅವರೇ, ಇಲ್ಲಿ ಮಕ್ಕಳನ್ನ ಅವರ ಗುರಿಯ ಕಡೆಗೆ ನಾವು ಸಾಧ್ಯವಾದಷ್ಟು ಪ್ರೇರಣೆ ಮಾಡ್ತಾ, ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ಕೊಡ್ತಾ, ಮತ್ತೆ ಸಾಹಿತ್ಯಿಕವಾದಂತಹ ಕೆಲವು ಪುಸ್ತಕಗಳನ್ನು ಅವರಿಗೆ ಹೇಳ್ತಾ ಸಾಧ್ಯವಾದಷ್ಟು ಸಾಧಕರ ಬಗ್ಗೆ ನಾವು ತರಗತಿಯಲ್ಲಿ ಹೇಳ್ತಾ ಹೋದಾಗ ಬಹುಶಃ ಈ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಡಾಕ್ಟ್ರೆ, ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ಬಿಡುವ. ವಿರಾಮದ ನಂತರ ಚರ್ಚೆ ಮುಂದುವರಿಸುವ. ಜಗದ ಹಸಿವನ್ನು ನೀಗಿದ ರೈತ, ನೇಣಿಗೆ ಕೊರಳನ್ನು ಒಡ್ಡಿದನ್ಯಾಕೋ? ದಿನವಿಡೀ ದುಡಿದರೂ ತೀರದ ಸಾಲಕ್ಕೆ ನೆಮ್ಮದಿಯನ್ನು ಪಣ ಒಡ್ಡಿದ ಪರಿ, ಹಸಿರಿನ ಕ್ರಾಂತಿಯ ಹರಿಕಾರ ನೀವ. ಬೇಯುತ್ತಿರುವ ಬೇಗೆಯಲ್ಲಿ ದೇಶಕ್ಕೆ ಅನ್ನ ಬದುಕಿನ ಬನ್ನ, ಜೀವಿಸಲಾಗದೆ ಸೋತಿಹನು. ರೈತನ ಹತ್ಯೆಗೆ ನಾವೇ ಕಾರಣ. ತುಂಬುವ ಅವರಿಗೆ ಆತ್ಮವಿಶ್ವಾಸ. ಅನ್ನದಾತರೇ, ನಾವು ನಿಮ್ಮ ಜೊತೆಗಿದ್ದೇವೆ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಿರಾಮದ ನಂತರ ತಮಗೆ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಈಗಾಗಲೇ ನಾವು ಒಂದು ಚರ್ಚೆಯನ್ನು ಆರಂಭ ಮಾಡಿದ್ವಿ. ಸರದ ಚರ್ಚೆಯನ್ನು ನಾವು ಮುಂದುವರಿಸುವ. ಶೀಘ್ರಸ್ಖಲನದ ಬಗ್ಗೆ ಮಾತಾಡ್ತಿದ್ವಿ. ಸೊ ಹೀಗೆ ಶೀಘ್ರಸ್ಖಲನ ಅಂತ ಹೇಳಿದ್ರೆ ಒಂದು ವಿಚಾರ ಟೈಮ್ ಆಗ್ಬೋದು, ಮತ್ತು ಬೇಕಾದಷ್ಟು ಬೇರೆ ಬೇರೆ ರೀತಿ ಇದನ್ನು ಕಂಪೇರ್ ಮಾಡಿ ಲೆಕ್ಕ ಹಾಕುತ್ತೆ. ಫಾರ್ ಎಕ್ಸಾಂಪಲ್ ಮಾಸ್ಟರ್ ಅಂಡ್ ಜಾನ್ಸನ್ಸ್ ಅನ್ನೋದು ಒಂದು ಡೆಫಿನೇಷನ್ ಇದೆ. ಅದರ ಅರ್ಥ ಏನಪ್ಪ ಅಂತಂದರೆ 50% of the occasions when partner doesn't get the satisfaction ಅಂತ and ejaculation ಅಂತ. ಅಂದ್ರೇನು, ಸಂಗಾತಿಗೆ ಎಷ್ಟು ಸಂತೋಷ ಇರಬೇಕು ಅಷ್ಟು ಸಿಗದೇ ಇರೋವಂಥದ್ದು ಆಲ್ಮೋಸ್ಟ್ 50% ಆಫ್ ಎನ್ಕೌಂಟರ್ಸ್ಗಳಲ್ಲಿ ಅಂತಂದರೆ ಶೀಘ್ರಸ್ಖಲನ. ಹೀಗೆ ಬೇರೆ 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 ಡೆಫಿನೇಷನ್ಸ್ಗಳಿದೆ. ಬಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇದರ ಬಗ್ಗೆ ಒಂದು ಅರಿವು, ಪ್ಲಸ್ ಇದ್ರ ಜೊತೆಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಕೆಲವೊಂದು ತಪ್ಪು ತಿಳುವಳಿಕೆಗಳಿಂದ ಅದನ್ನು ನಾವು ಹೊರಗಡೆ ಬರ್ಬೇಕಷ್ಟೆ. ಅವರು ಕೇಳಿದ ಮೊದಲನೇ ಪ್ರಶ್ನೆಗೆ ಅಫ್ಕೋರ್ಸ್ ಒಂದೇನೋ, ಅದು ಮಗುವಾಗೋದಕ್ಕೆ ತೊಂದರೆ ಆಗಲ್ಲ ಅನ್ನೋದು ಒಂದು ಪಾಯಿಂಟು. ಎರಡು, ಇವಾಗ ಮದುವೆ ಆಗಿ 2 ವರ್ಷ ಆಯಿತು ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಬೇರೆ ಏನಾದರೂ ಕಾರಣ ಉಂಟಾ ಅಂತ ತಿಳ್ಕೊಳಕ್ಕೆ ನೋಡ್ಬೇಕಾಗುತ್ತೆ. ಅಂದ್ರೇನು, ಫಸ್ಟ್ ಟೆಸ್ಟ್ಗಳು ಸ್ಟಾರ್ಟ್ ಆಗೋದು ಗಂಡಸರ ಕಡೆಯಿಂದ. ಏನಂತ ಹೇಳಿದ್ರೆ ಮಗು ಆಗೋದಕ್ಕೆ ಬೇಕಾಗಿರೋ ಅಂಶಗಳೇನಾಗ್ತದೆ, ಅದಕ್ಕೆ ವೀರ್ಯಾಣುಗಳು ಅಂತ ಇರ್ತದೆ, ಅದಕ್ಕೆ ಒಂದು ರೀತಿಯ ಕ್ವಾಲಿಟಿ, ಕ್ವಾಂಟಿಟಿ, ಇಂಥವೆಲ್ಲ ವಿಚಾರಗಳಿರ್ತದೆ. ಅದು ಕರೆಕ್ಟ್ ಆಗಿದೆ ಇಲ್ಲ ಅಂತ ಒಂದು ಡೆಫಿನೆಟ್ ಆಗಿಬಿಟ್ರೆ ನೆಕ್ಸ್ಟ್ ಇವಾಗ ಹೆಂಗಸಿಗೆ ಸಂಬಂಧಪಟ್ಟ ಪರೀಕ್ಷೆಗಳು ಅಂತ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ನಾವು ಹೆಂಗಸರ ಕಡೆಯಿಂದ ಪರೀಕ್ಷೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅಂದ್ರೆ ಇಲ್ಲಿ ಮಿಸ್ಟೇಕ್ ಇದ್ದಾಗ ಅಲ್ಲಿ ಯಾವುದು ಸರಿ ಮಾಡೋಕ್ಕೆ ಆಗಲ್ಲ. ಸೊ ಅದು ಒಂದು ಕಾರಣ. ಎರಡನೇದು, ಫಾರ್ ಎಕ್ಸಾಂಪಲ್ ಈ ಶೀಘ್ರಸ್ಖಲನದಿಂದ ಕೆಲವೊಂದು ಬಾಂಧವ್ಯಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ತೊಂದರೆಗಳು ಬರ್ತಿರುವಂಥ ಚಾನ್ಸಸ್ ಎಲ್ಲ ಇದೆ. ಬೈ ಚಾನ್ಸ್ ಆ ಥರ ಇತ್ತು ಅಂತ ಹೇಳಿದ್ರೆ ಈ ಶೀಘ್ರಸ್ಖಲನ ಚಿಕಿತ್ಸೆ ಕೊಟ್ಟು ಸರಿ ಮಾಡೋದಕ್ಕೆ ಬರುತ್ತೆ. ಅಮಾಂಗ್ ಎಲ್ಲ ರೀತಿಯ ಗಂಡಸರಿಗೆ ಸಂಬಂಧಪಟ್ಟ ಸೆಕ್ಷುವಲ್ ಪ್ರಾಬ್ಲಮ್ಸ್ಗಳಲ್ಲಿ
ಸುಲಭವಾಗಿ ಟ್ರೀಟ್ಮೆಂಟ್ ಕೊಡೋಕ್ಕಾಗುವಂಥದ್ದು ಶೀಘ್ರಸ್ಖಲನ. ಡಾಕ್ಟ್ರೆ, ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಇನ್ನೊಂದು ಪ್ರಶ್ನೆ ಇದೆ. ಅವರಿಗೆ 2 ಮಕ್ಕಳಾಗಿದೆ, ಇಬ್ಬರು ಕೂಡ ಮಧ್ಯವಯಸ್ಕರು. ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ, ಇತ್ತೀಚೆಗೆ ಅವರಿಗೆ ಅವರ ಯಜಮಾನರಿಗೆ ಶೀಘ್ರಸ್ಖಲನ ಆಗ್ತಾ ಇದೆ. ಇವರು ಸ್ವಲ್ಪ ಭಾವತೃಪ್ತರಾಗಲಿಕ್ಕೆ ತೊಂದರೆ ಆಗ್ತಾ ಇದೆ. ಅದನ್ನು ಅವರು ಇದೇನಾದ್ರೂ ಇತ್ತೀಚೆಗೆ ಆಗ್ತಾ ಇರುವಂತಹ ಬರುವಂತಹ ರೋಗದ ಸೂಚನೆನಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ ನೋ ಅಂತ ಅಂದ್ರೇನು, ಇದು ಯಾವುದೇ ಒಂದು ಕಾಯಿಲೆಯ ದ್ಯೋತಕ ಅಲ್ಲ ಅಂತ. ಓಕೆ. ಶೀಘ್ರಸ್ಖಲನ ಏನು ಗಂಡಸಿಗಿದೆ ಅದನ್ನ ಸರಿ ಮಾಡೋದಕ್ಕೆ ಬರ್ತದೆ. ಅಂದ್ರೇನು, ಅದಕ್ಕೆ ಏನಾದ್ರು ಕಾರಣಗಳು ಉಂಟಾ ಅಂತ ನೋಡ್ಬೇಕಾಗತ್ತೆ. ಸಾಮಾನ್ಯವಾಗಿ ಶೀಘ್ರಸ್ಖಲನ ಆತಂಕಕ್ಕೆ ಸಂಬಂಧಪಟ್ಟ ಒಂದು ವಿಚಾರ ಅಂತ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಸಕ್ಕರೆ ಕಾಯಿಲೆ ಅನ್ಕೊಳ್ಳಿ, BP ಅನ್ಕೊಳ್ಳಿ, ತಗೊಳ್ತಿರುವಂತ ಮೆಡಿಸಿನ್ಸ್ ಅನ್ಕೊಳ್ಳಿ, ಬೇಕಾದಷ್ಟು 100 ಕಾಯಿಲೆಗಳಿದೆ. ಯಾವುದೇ ಕಾಯಿಲೆನಲ್ಲೂ ಶೀಘ್ರಸ್ಖಲನ ಆಗಲ್ಲ. ಶೀಘ್ರಸ್ಖಲನ ಯಾವಾಗಪ್ಪ ಅಂತ ಹೇಳಿದ್ರೆ, ಎಲ್ಲಿ ಆತಂಕ, ಭಯ, ಗಾಬರಿ ಅಥವಾ ಒಂದು ರೀತಿಯ ಒಂದು ಸ್ಪೀಡ್ ಫಿಕ್ಸ್ ಆಗೋಗ್ಬಿಟ್ಟಿರ್ತದೆ, ಆ ದೃಷ್ಟಿಯಿಂದ ಆಗುವಂಥದ್ದು. ಅಂದ್ರೇನು, ಆತಂಕಕ್ಕೆ ಸಂಬಂಧಪಟ್ಟದ್ದು ದೈಹಿಕವಾದ ತೊಂದರೆಗಳು ತುಂಬಾ ಕಡಿಮೆ ಅನ್ನೋ ಒಂದು ಮಾತು. ಇವಾಗ ಆಕ್ಚುಲಿ ಇವಾಗ ಎಷ್ಟು ಫಾಸ್ಟ್ ಆಗಿ ಒಂದು ಉದ್ರೇಕ ಆಗತ್ತೆ, ಉದ್ರೇಕ ಆಗೋದದ್ದು ಸಂಬಂಧಪಟ್ಟಾಗೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಸಂಬಂಧಪಟ್ಟಾಗಿ ಕೆಲವೊಂದು ಅಂಶಗಳು, ಇದಕ್ಕೆ ಸಂಬಂಧಪಟ್ಟಾಗ ಬೇಕಾದಷ್ಟು ಟೆಸ್ಟ್ಗಳೆಲ್ಲ ಇದೆ ಇವಾಗ. ಎರಡನೇದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಗಳು ಉಂಟು. ಕೆಲವೊಂದ್ಸರಿ ಇವಾಗ ಬರೀ ಔಷಧಿಗಳಿಂದಾನೇ ಸರಿ ಮಾಡೋಕ್ಕಾಗುವಂಥ ಒಂದು ಕಾಯಿಲೆಗಳಲ್ಲಿ ಶೀಘ್ರಸ್ಖಲನ ಒಂದು ಬರುತ್ತೆ. ಅಥವಾ ಕೆಲವೊಂದ್ಸರಿ ಕೆಲವೊಂದು ಲೈಂಗಿಕ ಚಿಕಿತ್ಸೆ ಅಂತ ಬಿಟ್ಟರೆ ಸೆಕ್ಸ್ ಥೆರಪಿ ಅಂತ ನಾವೇನು ಮಾತಾಡ್ತೀವಿ, ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಅದನ್ನ ಸರಿ ಮಾಡೋಕ್ಕೆ ಬರ್ತದೆ. ಹೆಂಗಸರಿಗೆ ಸಾಮಾನ್ಯವಾಗಿ ಇದ್ರಲ್ಲಿ ಭಾವಪ್ರಾಪ್ತಿ ಆಗದೆ ಇರೋದ್ರಿಂದ ಏನಾಗ್ತದೆ, ಅವರಿಗೆ ಆಲ್ಮೋಸ್ಟ್ ಇವಾಗ ಕೆಲವೊಂದ್ಸರಿ ಪಿಕ್ಚರ್ ಗೀತೆಗಳಲ್ಲಿ ತೋರಿಸೋದು ನೀವು ಕೇಳಬೇಕನ್ನ ಕಾಣ್ತದೆ. ಬೆಂಕಿ ಹಚ್ಚಿಬಿಡೋದು, ಆಮೇಲೆ ಅದನ್ನ ಆರಿಸೋದಿಲ್ಲ ಹಾಗೆ ಅಂತ, ಇವೆಲ್ಲನೂ ಬೇಕಾದಷ್ಟು ಕಾಮೆಂಟ್ಸ್ ಕೇಳ್ಬೋದು ಕಾಣುತ್ತೆ. ಅವಳಿಗೆ ಉದ್ರೇಕ ಆಗುತ್ತೆ, ಬಟ್ ಅದನ್ನ ಸಮಾಧಾನ ಮಾಡಲಿಲ್ಲ ಅಂತ ಹೇಳೋದಾಗ್ತದೆ. ಅಲ್ಲಿ ಆಗುವಂಥ ತೊಂದರೆಗಳು ತುಂಬ ಜಾಸ್ತಿ. ಅವಳಿಗೆ ಸಮಾಧಾನ ಆಗಲ್ಲ, ಇರಿಟೇಷನ್ ಅನ್ಸುತ್ತೆ, ಬೇಜಾರು ಅನ್ಸುತ್ತೆ, ಅಥವಾ ಒಂದು ರೀತಿಯ ಹಲವಾರು ರೀತಿಯ ಮೈಕೈ ನೋವು, ಸುಸ್ತು, ಉರಿ, ಇಂಥವೆಲ್ಲ ಬೇಕಾದಷ್ಟು ಲಕ್ಷಣಗಳು ಪ್ರೆಸೆಂಟ್ ಮಾಡ್ತಾರೆ. ನಿದ್ದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗ್ಬೋದು, ಆತಂಕ, ಬೇಜಾರು ಮತ್ತು ಭಯಗಳಿಗೆ ಸಂಬಂಧಪಟ್ಟ ತೊಂದರೆಗಳಾಗ್ಬೋದು, ಇಂಥವೆಲ್ಲ ತುಂಬ ಸಾಮಾನ್ಯ. ಗಂಡಸಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಇರಬೇಕು. ಶೀಘ್ರಸ್ಖಲನ ಆದ ತಕ್ಷಣ ತಿರುಗಿಬಿಟ್ಟು ಮಾಡ್ಕೊಂಡ್ಬಿಡುವಂಥ ಗಂಡಸಿಗೂ ಸ್ಖಲನ ಆಗ್ಬೋದು, ಬಟ್ ಅದ ನಂತರ ಹೆಂಗಸನ್ನ ಸಮಾಧಾನ ಮಾಡೋದಕ್ಕೆ ಬೇಕಾದಷ್ಟು ಮೆಥಡ್ಸ್ ಇದೆ ಅಂತ ತಿಳುವಳಿಕೆ ಇರುವಂಥ ಗಂಡಸಿಗೂ ತುಂಬ ವ್ಯತ್ಯಾಸ ಇದೆ. ಸೊ ಪ್ರಾಪರ್ ಸೆಕ್ಸ್ ಎಜುಕೇಶನ್ ಅಂತ ನಾವೇನು ಮಾತಾಡ್ತೀವಿ ಅಲ್ಲಿ ಇಂಪಾರ್ಟೆಂಟ್ ಅದು. ಸೆಕ್ಸ್ ಎಜುಕೇಶನ್ ಅಂದರೆ ಸ್ಕೂಲು, ವಿದ್ಯಾರ್ಥಿಗಳು, ಹುಡುಗರು, ಹುಡುಗಿಯರ್ದು ಅದೊಂದು ವಿಚಾರ ಆಯಿತು. ಗಂಡಸು ಮತ್ತು ಹೆಂಗಸು ಸಂಬಂಧಪಟ್ಟಾಗ ಇದ್ರ ಬಗ್ಗೆ ಕೆಲವೊಂದು ತಿಳುವಳಿಕೆಗಳು ತುಂಬ ಇದೆ. ಈಗ ಅದನ್ನ ಹೇಳಿದ್ರಿ ಅಲ್ವಾ, ಗಂಡಸಿಗೆ ತಿಳುವಳಿಕೆ ಇರಬೇಕು ಅಂತ ಹೇಳಿ. ಯಾವ ರೀತಿಯ ಅಂತ ಸಂದರ್ಭದಲ್ಲಿ ನಡ್ಕೊಳ್ಬಹುದು ಗಂಡ ಆದವರು? ಅಂದು ಇವಾಗ ತುಂಬ ಸರಿ ಗಂಡಸದು ಏನಪ್ಪಾ ಅಂತ ಹೇಳಿದ್ರೆ, ಅವ್ನಿಗೆ ಖುಷಿ ಆಯಿತು ಅಂದರೆ ಅವ್ನ ಕೆಲಸ ಮುಗೀತು, ಸೆಕ್ಸ್ ಅಂತ ಹೇಳಿದ್ರೆ ಅಲ್ಲಿಗೆ ಎಂಡ್ ಆಫ್ ದ ಸ್ಟೋರಿ ಅಂತ ಅನ್ಕೊಳ್ಳೋದುಂಟು. ಬಟ್ ಅದು ಹಂಗೆ ಆಗಲ್ಲ. ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ, ಇವನಿಗೆ ಸಮಾಧಾನ ಹೇಗಾಗತ್ತೆ, ಅವಳಿಗೂ ಸಮಾಧಾನ ಆಗಬೇಕಾದ ಅವಶ್ಯಕತೆ ಇರುತ್ತೆ. ಸೊ ಈ ಸಂಬಂಧಪಟ್ಟ ಹಾಗೆ ಲೈಂಗಿಕ ತಜ್ಞರಿಂದ ಬೇಕಾದಷ್ಟು ಒಂದು ಸಮೀಕ್ಷೆ ಆಯಿತು, ಅಥವಾ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ರಿಸರ್ಚ್ ನಡೆದಿದೆ. ಇಂಪಾರ್ಟೆಂಟ್ ಏನು, ಸ್ತ್ರೀಗೆ ಭಾವಪ್ರಾಪ್ತಿಗೆ ಬೇಕಾಗಿರುವಂಥದ್ದು ಟಚ್ ಅಂತ ಹೇಳ್ತೀವಲ್ವಾ, ಅದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಸಂಭೋಗದಲ್ಲಿ ಸಾಮಾನ್ಯವಾಗಿ ಸ್ತ್ರೀಗೆ ಖುಷಿಯಾಗುವಂಥದ್ದು, ಭಾವಪ್ರಾಪ್ತಿ ಆಗುವಂಥದ್ದು ಒಂದು 1/3 ಅಂದ್ರೇನೋ ಬಿಟ್ವೀನ್ 30% ಅಂತ ಅನ್ಕೊಳ್ಳಿ. 28, 29 ಇವೆಲ್ಲ ಕೆಲವು ಫಿಗರ್ಸ್ಗಳಿದೆ, ಅವೆಲ್ಲ ಬೇಕಾಗಲ್ಲ. 30% ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1/3%. ಅಂದ್ರೆ 70% ಆಫ್ ದ ಪೀಪಲ್ ದೇ ರೀಚ್ ಆರ್ಗಾಸಮ್ ಬೈ ವಾಟ್ ವಿ ಕಾಲ್ ಟಚ್ ಅಂಡ್ ಅದರ್ ಡಿಫ್ರೆಂಟ್ ಟೆಕ್ನಿಕ್ಸ್. ಈ ಸ್ಪರ್ಶ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಂಶಗಳು ಸ್ತ್ರೀಯ ಭಾವಪ್ರಾಪ್ತಿಗೆ ತುಂಬಾ ಇಂಪಾರ್ಟೆಂಟ್ ಏನೋ, ಗಂಡಸಿಗೆ ಇವಾಗ ಸ್ಖಲನ ಆಗೋಯ್ತು ಅಂದ್ರೆ ಏನೋ ಅಂತ ದೊಡ್ಡ ವಿಚಾರ ಆಗಲೇ ಇಲ್ಲ. ಅಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಅವಳನ್ನ ಸಮಾಧಾನ ಮಾಡ್ತಾರೆ, ಒಂದು ಪಾಯಿಂಟ್. ಎರಡನೇದು, ತುಂಬಾ ಸರಿ ಇವಾಗ ಲೈಂಗಿಕ ಕ್ರಿಯೆ ಅಂತ ಹೇಳಿದ್ರೆ ಈ ಫೋರ್ ಪ್ಲೇ ಅನ್ನೋ ಒಂದು ವರ್ಡ್ ಇದೆ. ಅಲ್ಲಿ ಫೋರ್ ಪ್ಲೇ ಅಂತ ಹೇಳಿದ್ರೆ ಸಂಭೋಗ ಪೂರ್ವ ರತಿ ಕ್ರೀಡೆ ಅಂತ. ಈ ಸ್ತ್ರೀಯನ್ನು ಉದ್ರೇಕ ಮಾಡೋದಕ್ಕೆ ಕೆಲವೊಂದು ಬೇಕಾದಷ್ಟು ಮೆಥಡ್ಸ್ಗಳು ಉಂಟು. ಅವಳಿಗೆ ಒಂದು ಮಟ್ಟಕ್ಕೆ ತಗೊಂಡೋಗಿ ನಂತರ ಸಂಭೋಗ ಮಾಡೋದ್ರಿಂದ ಏನಾಗುತ್ತೆ, ಒಂದು ಸ್ವಲ್ಪ ಫಾಸ್ಟ್ ಆಗಿದೆ ಅಂತಂದ್ರೂ ಸಹ ಅಲ್ಲಿ ಮ್ಯಾಚ್ ಆಗೋಗುತ್ತೆ. ತುಂಬಾ ಜನ ಗಂಡಸಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಂಭೋಗ ಅಂತ ಹೇಳಿದ್ರೆ ಏನೋ ಮಾಡ್ದೆ, ಮುಗಿಸ್ದ, ಎದ್ದ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾರಲ್ಲ, ಅಲ್ಲಿ ಪ್ರಾಬ್ಲಮ್ಸ್ ಇದೆ. ಸೊ ಇದ್ರ ಬಗ್ಗೆ ಆಕ್ಚುಲಿ ಏನು, ಹೇಗೆ, ಎಂಥದ್ದು ಅನ್ನೋದ್ರ ಬಗ್ಗೆ ಮೇ ಬಿ ಮುಂದೆ ಬೇಕಾದಷ್ಟು ಪ್ರಶ್ನೆಗಳು ಆನ್ಸರ್ ಮಾಡೋದಿದೆ. ತುಂಬ ಸರಿ ಇವಾಗ ಏನಾಗ್ತದೆ, ಹೆಂಗಸರಿಗೆ ಅವರಿಗೆ ಯಾವ್ದು ಖುಷಿ ಕೊಡುತ್ತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾರೆ. ನಾವು ಇವಾಗ ಹಸ್ತಮೈಥುನ ಅಂತ ಏನು ಮಾತಾಡ್ತಿದ್ವಿ, ಸಾಮಾನ್ಯ ಗಂಡಸ ಬಗ್ಗೆ ಅಷ್ಟೇ ಮಾತಾಡ್ತೀವಿ ನಾವು. ಹೆಂಗಸಿಗೆ ಅವಳಿಗೆ ಏನು ಖುಷಿ ಕೊಡುತ್ತೆ ಕೊಡಲ್ಲ ಅಂತ ಗೊತ್ತಾಗಬೇಕು ಅಂದರೆ ಅವಳಿಗೆ ಇದ್ರ ಬಗ್ಗೆ ಹಸ್ತಮೈಥುನ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಇರಬೇಕು.
ನನಗೆ ಈ ಥರ ಮಾಡಿದ್ರೆ ಖುಷಿ ಆಗುತ್ತೆ, ಈ ಥರ ಟಚ್ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ, ಈ ಥರ ಮಾಡು ಅಂತ ಅವನಿಗೆ ಗಂಡಸಿಗೆ ಸರಿ ಗೈಡ್ ಮಾಡಕ್ಕೆ ಬರುತ್ತೆ. ತುಂಬಾ ಜನ ಹೆಂಗಸರು ಇದ್ರ ಬಗ್ಗೆ ಮಾತಾಡಲೇಬಾರ್ದು, ಇದನ್ನ ಅವ್ನು ಮಾಡಿ ಮುಗಿಸುವಂಥದ್ದು. ಇಲ್ಲ ಡಾಕ್ಟರ್, ನನಗೆ ಒಂದು ಸ್ಟೂಡೆಂಟ್ ಪ್ರಶ್ನೆ ಮಾಡಿದ್ರು, ಆ ರೀತಿ ಕೇಳೋದು ಒಂಥರ ಮುಜುಗರ ಬಿಟ್ಟು ಕೇಳಿದ್ರೆ ಸರಿ ಇಲ್ಲ ಹೆಣ್ಮಗಳು ಅಂತ ಅಂದ್ಬಿಡ್ತಾರಲ್ಲ ಅಂತ ಹೇಳಿ. ಅದಕ್ಕೆ ಮುಂಚಿತವಾಗಿ ಕರೆ ತಗೊಂಡ್ಬಿಡೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಸರಿತಾ ಮಾತಾಡ್ತಿದ್ದೀರಿ? ಸಂತೋಷ ಸರ್. ಕೇಳಿ ಸರ್, ಪ್ರಶ್ನೆ ಕೇಳಿ ಸರ್. ನಮಸ್ತೆ. ಸರ್, ನನ್ನ ಪ್ರಶ್ನೆ ಬಂದು, ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳು ಇರ್ತಾರಲ್ಲ, ಮಕ್ಕಳನ್ನ ನೀನು ಹುಡುಗ ನೀನು ಹುಡುಗಿ ಅಂತ ಏನ್ ತಾರತಮ್ಯ ಮಾಡಿ ಹುಡುಗನ ಪಕ್ಕ ಹುಡುಗಿ ಕೂತ್ಕೊಳ್ಳೋ ಹಾಗಿಲ್ಲ, ಹುಡುಗಿ ಪಕ್ಕ ಹುಡುಗ ಕೂತ್ಕೊಳ್ಳೋ ಹಾಗಿಲ್ಲ ಅಂತ ಏನ್ ರಿಸ್ಟ್ರಿಕ್ಟ್ ಮಾಡಿ ಬೆಳೆಸ್ತೀವಿ. ಅದೇ ಚಿಕ್ಕ ಮಕ್ಕಳಿಂದ ದೊಡ್ಡವರಾಯ್ತಾ ಅವ್ರಿಗೆ ಕುತೂಹಲ ಮೂಡ್ಸಕ್ಕೆ ಈ ಲೈಂಗಿಕತೆ ಬಗ್ಗೆ ಅದೇ ಒಂದು ಕಾರಣ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ ಸರ್. ಈಗ ಮಕ್ಕಳನ್ನ ಸಾಮಾನ್ಯವಾಗಿ ಬೇರೆ ಬೇರೆ ಕಡೆ, ಗಂಡು ಮಕ್ಳು ಹಿಂಗ್ ಬೇರೆ ಕಡೆ, ಹೆಣ್ಮಕ್ಳು ಬೇರೆ ಕಡೆ ಅಂತ ಕೂರ್ಸೋವಂಥದ್ದು ಈ ಥರದ್ದೆಲ್ಲ ಮಾಡಿರ್ತೀವಿ. ಮುಂದಕ್ಕೆ ಇದೇ ತೊಂದರೆ ಆಗಬಹುದಾ ಅಂತ ಹೇಳಿ ಆಗತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಸ್ಕೂಲಲ್ಲಿ ನಾನು ಚೆನ್ನಾಗಿ ಓದಿ ಜ್ಞಾಪಕ ಇದೆ. ನಾವೆಲ್ಲ ಪ್ರೈಮರಿ ಸ್ಕೂಲ್ ಓದ್ಬೇಕಾದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಇವನು ಆಟ ಆಡೋದು ಲೆಕ್ಕಗಳು ಬರ್ತದೆ. ಹೆಂಗಂದ್ರೆ ಸೈಕಲ್ ತೊಗೊಂಡೋದ, ಪೇಟೆಗೆ ಹೋಗಿ ಬಂದ, ಮತ್ತೆಲ್ಲ ಗಂಡಸರಿಗೆ ಸಂಬಂಧಪಟ್ಟ ಆಕ್ಟಿವಿಟೀಸ್ ಎಲ್ಲ ತೋರಿಸ್ತಾರೆ. ಹೆಂಗಸರಿಗೆ ನೋಡಿ, ಹುಡುಗಿ ಅವಳು ಮನೆಗೆ ಬಂದ್ರು, ಆರತಿ ಮಾಡಿದ್ಲು, ಇಂಥವೆಲ್ಲ ತೋರಿಸ್ತಾರೆ. ಮನೆ ಕೆಲಸ ಮಾಡುವಂಥದ್ದು ಈ ಥರದ್ದು. ಸೊ ಜೆಂಡರ್ ಸ್ಪೆಸಿಫಿಕ್ ರೋಲ್ಸ್, ಜೆಂಡರ್ ಸ್ಪೆಸಿಫಿಕ್ ರೋಲ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದಲ್ಲಿ ತುಂಬಾ ಕಾಮನ್ ಇದು. ಯೂನಿಸೆಕ್ಸ್ ಆಕ್ಟಿವಿಟೀಸ್ ಅಂದ್ರೇನು, ಇವಾಗ ಈ ಕೆಲಸನ ಅವನು ಮಾಡಬೇಕು, ಈ ಕೆಲಸ ಇವನು ಮಾಡಬೇಕು. ಇವಾಗ ಇಬ್ರು ನಾವು ಈಕ್ವಲ್ ಆಗಿ ಸಮಾನವಾಗಿ ಬೆಳೆಸ್ತೀವಿ ಅಂತಂದ್ರೆ ಆ ಪ್ರಶ್ನೆಗಳು ಬರಲ್ಲ. ಇವಾಗ ನಮ್ಮ ಸ್ನೇಹಿತರು ಸ್ವಲ್ಪ ಜನ ಇವಾಗ ಅಮೆರಿಕಾದಲ್ಲಿದ್ದಾರೆ. ಅವಳು ಒಂದ್ ದಿವಸ ಅವಳು ಅಡುಗೆ ಮಾಡಿದ್ರೆ ಒಂದ್ ದಿವಸ ಇವನು ಅಡುಗೆ ಮಾಡ್ಬೇಕು. ಅವಳು ಒಂದ್ ದಿವಸ ಮುಸಲ್ ತಿಕ್ಕಿದ್ರೆ ಇವನೊಂದ್ ದಿವಸ ಮುಸಲ್ ತಿಕ್ಬೇಕು. ಅರ್ಧದಲ್ಲಿ ಹೇಳಿದ್ದು ಅಲ್ಲಿ ಈಕ್ವಲ್ ಡಿವಿಷನ್ ಆಫ್ ವರ್ಕ್ ಅಂತ ಆಗ್ಬಿಡುತ್ತೆ. ಬಟ್ ನಮ್ಮ ದೇಶದಲ್ಲಿ ನಾವು ಬೆಳೆಸ್ಬೇಕಾದ್ರೆ ಏನ್ ಮಾಡ್ತೀವಿ ಗೊತ್ತಾ? ಹುಡುಗ ಅಂದ್ರೆ ಅವ್ನು ಏನು ಕೆಲಸಪ್ಪ ಅಂದ್ರೆ ಬಂದ, ಊಟ ಮಾಡ್ದ, ಎದ್ದ, ಹೋದ. ಅವನು ಇವನ್ ಅಲ್ಲಿ ತಟ್ಟೆ ತೆಗಿಬೇಕು, ಕಪ್ಪಲ್ಲಿ ಇಡಬೇಕು, ನೀಟಾಗಿ ಮಾಡಬೇಕು ಅಂತೇಳಿ ತಟ್ಟೆ ಎತ್ತಬೇಕು, ವಾಶ್ ಮಾಡಬೇಕು, ಕ್ಲೀನಾಗಿ ಇಡಬೇಕು ಒಂದ್ ಕಡೆ ಜಾಗದಲ್ಲಿ. ಇವೆಲ್ಲ ಕೆಲಸಗಳನ್ನ ನಾವು ಹೆಣ್ಮಕ್ಳಿಗೆ ಹೇಳ್ತೀವಿ. ಅಂದ್ರೇನು, ಬೇಸಿಕಲಿ ಇವೆಲ್ಲ ರಾಂಗ್ ಮೆಥಡ್ಸ್ ಆಫ್ ಟೀಚಿಂಗ್ ಅಂತ. ಸೊ ಇದ್ರ ಪರಿಣಾಮ ಏನಾಗ್ತದೆ, ಲೇಟರ್ ಇವಾಗ ನನ್ನ ಕೆಲಸ ಅಂದ್ರೆ ಇವೆಲ್ಲ ನಂದು, ಇವಂದಂದ್ರೆ ಇವ್ ಏನು ಯಾವುದು ಇದು ಮಾಡಬೇಕಾಗಿಲ್ಲ, ನಾನು ಆರಾಮಾಗಿ ಗಂಡಸಲ್ವ ನಾನು ಅನ್ನೋ. ಅದನ್ನೇ ನಾವು ಕಳೆದ ಸಾರಿ ಸರ್ ತಾವು ಕೇಳಿಸ್ಕೊಂಡಿದ್ರಲ್ಲೂ ಗೊತ್ತಿಲ್ಲ, ಅನುಕರಣಾ ಕಲಿಕೆ ಅಂತ ಹೇಳಿ ಮಾತನಾಡಿದ್ವಿ. ಅಲ್ಲಿ ದೊಡ್ಡವರು ಯಾವ ರೀತಿ ನಡ್ಕೊಳ್ತಾರೆ, ಹೇಗೆ ಅವರು ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ತಾರೆ, ಯಾವ್ಯಾವ ಕೆಲಸನ ಮಾಡ್ತಾರೆ ಅನ್ನೋದನ್ನ ಮಕ್ಕಳು ನೋಡ್ತಾ ಇರ್ತವೆ. ಹಂಗಾಗಿ ಏನಾಗುತ್ತೆ ಅಂತಂದ್ರೆ ಗಂಡ್ ಮಕ್ಳು ಅಂದ್ರೆ ಈ ತರದ್ದೇ ಮಾಡ್ಬೇಕು, ಹೆಣ್ಮಕ್ಳು ಅಂದ್ರೆ ಈ ತರದ್ದೇ ಮಾಡ್ಬೇಕು. ಆಮೇಲಿಂದ ಮನೆಯಲ್ಲೂ ಕೂಡ ನಾವೇನ್ ಮಾಡ್ತೇವೆ, ಹೆಂಗ್ ಸಂಗ್ ಹಳ್ತೀಯಾ ಅಂತ ಹೇಳಿ ಮಕ್ಳಿಗೆ ಹೇಳೋವಂಥದ್ದು. ಹೆಣ್ಣು ಮಕ್ಳು ಏನಾದ್ರೂ ಸ್ವಲ್ಪ ಜೋರಾಗಿದ್ರೆ ಒಳ್ಳೆ ಗಂಭೀರಿ ತರ ಆಡ್ತೀಯಾ ಅಂತ ಹೇಳಿ ಹೇಳೋವಂಥದ್ದು. ಇವೆಲ್ಲವೂ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಕ್ಕಳನ್ನ ಅವ್ರವ್ರು ಏನ್ ಮಾಡ್ಬೇಕು ಅನ್ನುವಂಥದ್ದು ಮುಂಚಿತವಾಗೇನೆ ಸಿದ್ಧಪಡಿಸಿ ದೂರ ಇಟ್ಬಿಡ್ತವೆ. ಅವರು ಮಾಡ್ಬೋದು, ಇವರು ಮಾಡ್ಬೋದು, ಎಲ್ಲ ಕೆಲಸಗಳನ್ನ ಎಲ್ಲರೂ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಬೆಳೆಸಿದಾಗ ಬಹುಶಃ ಈಗ ತಾವು ಹೇಳ್ತಾ ಇರೋವಂಥದ್ದು ಸಮಸ್ಯೆಯಾಗಿ ಕಾಡಲ್ಲ. ಇಲ್ಲ ಅಂದ್ರೆ ಖಂಡಿತ ಕಾಡುತ್ತೆ ಸರ್. ಅದರಿಂದನೇ ಈ ಜೆಂಡರ್ ಸ್ಪೆಸಿಫಿಕ್ ರೋಲ್ಸ್ ಅಂತ ಏನು ಹೇಳ್ತೀವೋ, ಪೇಟ್ರಿಯಾಟಿಕ್ ಸೊಸೈಟಿನಲ್ಲಿ, ಪಿತೃಪ್ರಧಾನ ಸಮಾಜದಲ್ಲಿ ಇದು ಸಾಮಾನ್ಯ ಸರ್. ಇದು ನಮ್ಮ ಸಮಸ್ಯೆ ಇರೋದೇ. ಓಕೆ ಮೇಡಮ್, ಥ್ಯಾಂಕ್ ಯು ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಇನ್ನೇನಾದ್ರು ಕೇಳಲಿಕ್ಕಿದೆಯಾ ಸರ್? ಓಕೆ. ಅನುಕರಣೆ ಅಂತ ಹೇಳಿದ್ರಲ್ಲ, ಮಂಡ್ಯದಲ್ಲಂತೂ ಅದು ಮಂಡ್ಯದಲ್ಲೇ ಮಕ್ಕಳನ್ನ ನೋಡಿದ್ವಿ ನಾವು. ಇವಾಗ ಫಸ್ಟ್ ಗಂಡಸರು ಊಟ ಮಾಡಬೇಕು, ಆಮೇಲೆ ಹೆಂಗಸರು ಊಟ ಮಾಡಬೇಕು, ಫಸ್ಟ್ ಅವಳು ಊಟ ಮಾಡೋ ಹಾಗಿಲ್ಲ. ಇಂಥವೆಲ್ಲ ಬಹಳ ಸಿಂಪಲ್ ಅನಿಸ್ತದೆ. ಅಷ್ಟೇ ಹೆಂಗಸರು ಗಂಡಸರು ಎಲ್ಲರೂ ಪಂಕ್ತಿಯಲ್ಲಿ ಒಟ್ಟಿಗೆ ಕೂತ್ಕೊಳ್ತಾ ಇರೋದು. ಆಗ್ಲೂ ಕೂಡ ಫಸ್ಟ್ ಎಲ್ಲ ಗಂಡಸರು ಊಟ ಮಾಡ್ಲಿ, ಆಮೇಲೆ ಹೆಂಗಸರು ಊಟ ಮಾಡ್ಲಿ, ಈ ತರದೆಲ್ಲವೂ ಆಗ್ತಾ ಇತ್ತು. ಓಕೆ, ಮಾತ್ರ ಅಲ್ಲ ಸರ್, ಇವನ್ ಹೊರಗಡೆ ಇವೆಲ್ಲನೂ ಬಹಳ ಸಿಂಪಲ್ ಅನ್ಸುತ್ತೆ. ಬಟ್ ಮಕ್ಕಳು ಅವೆಲ್ಲ ನೋಡ್ತಾ ಇರ್ತಾರೆ. ಅಂದ್ರೇನು, ಇವಾಗ ಈ ಹುಡುಗ ದೊಡ್ಡವನಾದಾಗ ನಾನು ಫಸ್ಟ್ ಊಟ ಮಾಡಬೇಕು, ಅವಳು ಫಸ್ಟ್ ನನ್ಗಿಂತ ಮುಂಚೆ ಊಟ ಮಾಡಿದ್ರೆ ಅದೇ ಒಂದು ದೊಡ್ಡ ವಿಚಾರ ಆಗಿರ್ತದೆ. ಕಾನ್ಫ್ಲಿಕ್ಟ್ ಅಥವಾ ಫೈಟಿಂಗ್ ಅಂತೆಲ್ಲ ನಾವು ಮಾತಾಡ್ತೀವಲ್ವಾ, ಎಷ್ಟು ಸಿಂಪಲ್ ವಿಚಾರಗಳು ಅನ್ನಿಸ್ಬೋದು, ಬಟ್ ಅದು ದೊಡ್ಡ ವಿಚಾರಗಳಾಗ್ಬಿಟ್ಟು ನಾವು ನೋಡುವಂಥದ್ದು ಸಾಮಾನ್ಯವಾಗಿ ಆರಂಭದಿಂದನೇ ಬೆಳ್ಕೊಂಡ್ ಬಂದ್ಬಿಡುತ್ತಲ್ಲ ಅದು. ಸರ್ ಈಗ ಸಿಗರೇಟ್ಗಳ ಬಗ್ಗೆ ಮಾತಾಡ್ತಿದ್ವಲ್ಲ, ಇದು ಸೊ ಹೆಂಗಸರಿಗೆ ಅವರಿಗೆ ತನ್ನ ದೇಹ, ಎಷ್ಟೋ ಸಾರಿ ಹೆಂಗಸರು ಅವರವರ ದೇಹ ಏನು ಕೆಲಸ ಮಾಡುತ್ತದೆ ಇದ್ರ ಬಗ್ಗೆ ತಿಳುವಳಿಕೆ ಇರಲ್ಲ. ಪ್ರತಿಯೊಂದು ಕೆಟ್ಟು ಆ ದೃಷ್ಟಿಯಿಂದನೇ ಅವರಿಗೆ ಬೆಳೆಸಿರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ
ಈ ಹಸ್ತಮೈಥುನ ಅಥವಾ ಸ್ವಯಂ ತೃಪ್ತಿ ಅಂತ ನಾವೇನು ಮಾತಾಡ್ತೇವೆ, ಯಾವುದೇ ಒಂದು ಸ್ತ್ರೀಯರಿಗೆ ಸಂಬಂಧಪಟ್ಟ ಈ ರೀತಿಯ ಲೈಂಗಿಕ ತೊಂದರೆಗಳಲ್ಲಿ ಟ್ರೀಟ್ಮೆಂಟ್ ಏನಪ್ಪಾ ಅಂದರೆ ಅವರಿಗೆ ಇದ್ರ ಬಗ್ಗೆ ಟ್ರೈನಿಂಗ್ ಕೊಡೋದು. ದಟ್ ವಿಲ್ ಟೀಚ್ ದೆಮ್ ವಾಟ್ ಇಸ್ ರೈಟ್, ವಾಟ್ ಇಸ್ ರಾಂಗ್, ವಾಟ್ ಗಿವ್ಸ್ ಪ್ಲೆಜರ್, ವಾಟ್ ಡಸಂಟ್ ಗಿವ್ ಪ್ಲೆಜರ್ ಅಂತ. ಅಂದ್ರೇನು, ಯಾವ್ದು ಸಂತೋಷ ಕೊಡುತ್ತೆ, ಯಾವ್ದು ಸಂತೋಷ ಕೊಡಲ್ಲ, ಯಾವ್ದು ಸರಿ ಇರ್ತದೆ, ಯಾವ್ದು ಸರಿ ಅಂತಿಲ್ಲ. ಅದು ಒಂದೊಂದು ಹೆಂಗಸಿಂದ ಮತ್ತೊಂದು ಹೆಂಗಸಿಗೆ ಬೇಕಾದಷ್ಟು ಬದಲಾವಣೆಗಳಾಗ್ಬೋದು. ಇದ್ರ ಬಗ್ಗೆ ಒಂದು ಕೆಲವೊಂದು ರೀತಿ ತಿಳುವಳಿಕೆಗಳು ಅವರಿಗೆ ತುಂಬ ಇಂಪಾರ್ಟೆಂಟ್. ಸರ್, ಅದು ಕೇಳಿದವರಿಗೆ ಒಂದು ಮಾಹಿತಿಯನ್ನು ಕೊಟ್ಬಿಡ್ತಾನೆ. ಪ್ರೇಕ್ಷಕರೇ, ಬಹುಶಃ ಟಿವಿಯ ಪರದೆಯ ಮೇಲೆ ಸರ್ ಕೆಲಸ ಮಾಡುವಂಥ, ಡಾಕ್ಟರ್ ಕೆಲಸ ಮಾಡುವಂತಹ ಅವ್ರದ್ದೇ ನರ್ಸಿಂಗ್ ಹೋಮ್ನ ವಿವರ ಬರ್ತಾ ಇದೆ. ಸುಮನಾ ನರ್ಸಿಂಗ್ ಹೋಮ್ ನೂರಡಿ ರಸ್ತೆಯಲ್ಲಿದೆ. ಅಲ್ಲಿ ಅದರ ಸಂಪರ್ಕ ಸಂಖ್ಯೆ ಕೂಡ ಬರ್ತಾ ಇದೆ. ದಯವಿಟ್ಟು ಡಾಕ್ಟ್ರನ್ನ ನೀವಲ್ಲಿ ಪ್ರತ್ಯೇಕವಾಗಿ ಸಂಪರ್ಕಿಸ್ಬೋದು ಮತ್ತು ತಮ್ಮ ಸಮಸ್ಯೆಗಳಿಗೆ ನೇರವಾಗಿ ಚರ್ಚೆಯನ್ನು ಮಾಡಿ ಪರಿಹಾರಗಳನ್ನು ಕಂಡುಕೊಳ್ಬೋದು. ಡಾಕ್ಟ್ರೇ, ಈಗ ನಾವು 2 ವರ್ಷದ ಮಗುವಿಗೆ ಯಾವ ರೀತಿ ಗ್ರಾಟಿಫಿಕೇಶನ್ ಆಗ್ತದೆ ಅಥವಾ ತೃಪ್ತಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಕಳೆದ ಇದರಲ್ಲಿ ಚರ್ಚೆ ಮಾಡಿದ್ವಿ. ಈಗ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಅದೇನಂತ ಹೇಳಿದ್ರೆ 3 ರಿಂದ 6 ಅಥವಾ 7ನೇ ವರ್ಷದವರೆಗಿನ ಮಕ್ಕಳಿಗೆ ಯಾವ ರೀತಿ ನಾವು ಲೈಂಗಿಕ ಶಿಕ್ಷಣವನ್ನು ಕೊಡ್ಬೋದು, ಏನೆಲ್ಲ ಅಂಶಗಳನ್ನು ಅವರಿಗೆ ತಿಳಿಸಿಕೊಡ್ಬೋದು? ಫೋಕಸ್ ನಾವು ಲಾಸ್ಟ್ ಸೆಷನಲ್ಲಿ ಮುಖ್ಯವಾಗಿ ಮಾತಾಡಿದ್ದು 2 ವರ್ಷ ಮತ್ತು ಅದಕ್ಕಿಂತ ಮುಂಚೆ ಪ್ರೈಮರಿಲಿ ಇವಾಗ ಮಗುಗೆ ಸಂತೋಷ ಅಂದ್ರೆ ಅದಕ್ಕೆ ಸೆಕ್ಸ್ ಮತ್ತು ಸಂತೋಷ ಮ್ಯಾಚ್ ಏನು ಇರಲ್ಲ. ಮಕ್ಕಳು ತಮ್ಮ ದೇಹವನ್ನ ಡಿಫ್ರೆಂಟ್ ಪಾರ್ಟ್ಸ್ ನ ಮುಟ್ ನೋಡ್ಕೊಳ್ತವೆ, ಆಟ ಆಡ್ತವೆ, ಕೆಲವೊಂದು ಅಂಶಗಳು ಖುಷಿ ಕೊಡುತ್ತೆ. ಏನ್ ಖುಷಿ ಕೊಡುತ್ತೆ ಅದನ್ನ ರಿಪೀಟ್ ಮಾಡುವಂಥದ್ದು ಸಾಮಾನ್ಯವಾದ ಒಂದು ಕಲಿಕೆ ಅದು. ಇದರಲ್ಲಿ ನಾವು ಏನು ಅವರಿಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ ಅದು ತಪ್ಪು ಕೆಟ್ಟದ್ದು ಅಂತ ಭಾವನೆಗಳನ್ನು ಕೊಡೋದಕ್ಕಿಂತ ಜಾಸ್ತಿ ಹೇಗೆ ನಡ್ಕೊಳ್ಬೇಕು, ಹೇಗೆ ನಡ್ಕೊಳ್ಬಾರ್ದು ಅಂತ ಅವರಿಗೆ ಆ ರೀತಿಯ ಭಾವನೆಗಳು ಬರದೇ ಇರೋ ಹಾಗೆ ಟ್ರೈನ್ ಕೊಡೋದಕ್ಕೆ ಬರ್ತದೆ. ಪ್ರಿಸೈಸ್ಲಿ ಅಷ್ಟೇ. 3ನೇ ವರ್ಷ ಅಂತ ಹೇಳಿದ್ರೆ ಬಹುಶಃ ಟಾಯ್ಲೆಟ್ ಟ್ರೈನಿಂಗ್ ಕರೆಕ್ಟ್ ಆಗಿ ಆಗಬೇಕು. ಅಫ್ಕೋರ್ಸ್ 2 ವರ್ಷ ಮುಂದೆ ಆಕ್ಚುಲಿ ಸೈಕಾಲಜಿಸ್ಟ್ ಅಂತ ಹೇಳಿದ್ರೆ ಇವಾಗ ಫ್ರಾಯ್ಡ್ ಮೀನಿಂಗ್ಗಳಿದೆ. ಈ 3 ವರ್ಷದಿಂದ 5 ವರ್ಷ ಅಂತ ಅಂದ್ಕೊಳ್ಳಿ, ಮತ್ತು 5 ರಿಂದ 7ನೇ ವರ್ಷ, 3 ರಿಂದ 4 ವರ್ಷದವರೆಗೂ 3 ರಿಂದ 5 ಅಂತ ಹೇಳ್ತೀವಲ್ಲ, ಇದು ಪ್ರೈಮರಿ ಪೀರಿಯಡ್ ಆಫ್ ಕ್ಯೂರಿಯಾಸಿಟಿ ಅಂತ. 2 ನಾವು ಫಸ್ಟ್ ಗಮನದಲ್ಲಿ ಇಟ್ಕೋಬೇಕಾದ್ರೆ ಸೆಕ್ಸ್ ಎಜುಕೇಶನ್ ಅಂತ ಹೇಳಿದ ತಕ್ಷಣ ನೀವು ಅದಕ್ಕೆ ಅನುಕರಣೆ ಅಂತ ಹೇಳಿದ್ರಲ್ಲ, ಅಪ್ ಟು 5 years ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಮಗುಗೆ ಭಾಷೆ ಬರಲ್ಲ, ಅವನು ಕಲಿತಾ ಇರ್ತಾನೆ. ಅದಕ್ಕೆ ಈ ಶಬ್ದ ಭಂಡಾರದಲ್ಲಿ ಕೆಲವೊಂದು ಶಬ್ದಗಳಿರ್ತದೆ ಅಷ್ಟೇ. ಈ ಒಂದೊಂದು ಶಬ್ದಕ್ಕೆ ಇದೊಂದು ಎಕ್ಸ್ಟ್ರಾ ಮೀನಿಂಗ್ ಇರ್ಬೋದು, ಇದೊಂದು ಸೆಂಟೆನ್ಸ್ಗೆ ಬೇರೆ ಒಂದು ಅರ್ಥವೇ ಇರ್ಬೋದು, ಅಥವಾ ಒಳ ಅರ್ಥಗಳೆಲ್ಲ ಇರ್ತವೆ. ಇವೆಲ್ಲ ಮಗುಗೆ ಸಾಮಾನ್ಯವಾಗಿ ಗೊತ್ತಿರುವಂಥ ಚಾನ್ಸಸ್ ತುಂಬ ಕಡಿಮೆ. ಸೊ ಈ ಕ್ಯೂರಿಯಾಸಿಟಿ ಅಂತ ಏನು ಹೇಳ್ತೀವಿ ನಾವು, ಅದನ್ನ ನಾವು ತಣಿಸುವಂಥದ್ದು ಏನಿದೆ ಬಹಳ ಇಂಪಾರ್ಟೆಂಟ್. ಅದರ ಅರ್ಥ ಏನು, ಇವಾಗ ಮಗು ಏನೋ ಒಂದು ಪ್ರಶ್ನೆ ಕೇಳುತ್ತೆ, ಅದಕ್ಕೆ ಸಮಾಧಾನವಾಗಿ ಕರೆಕ್ಟ್ ಆಗಿ ಉತ್ತರ ಕೊಡೋದೇನಿದೆ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ನಾವು ಜಾಸ್ತಿ ತುಂಬಾ ವಿವರಣೆಗಳನ್ನು ಕೊಡೋಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸುಮ್ಮನೆ ವಿನಾಕಾರಣ ಅದಕ್ಕೇನು ಗೊತ್ತಾಗದೇ ಇರ್ಬೋದು. 2 ಇಲ್ಲದ ಕ್ಯೂರಿಯಾಸಿಟಿ ಡೆವಲಪ್ ಆಗೋದಕ್ಕೆ ಅವಕಾಶ ಆಗ್ಬೋದು. ಅವರ ಕ್ಯೂರಿಯಾಸಿಟಿ ಏನಿದೆ ಅದನ್ನು ನಾವು ತಣಿಸ್ಬೇಕಾಗತ್ತೆ. ಇಂಪಾರ್ಟೆಂಟ್ ಏನೋ ಇವಾಗ ಒಂದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇವಾಗ ತಾಯಿ ಈ ಮಗು 3, 4, 5 ವರ್ಷ ಅಂದ್ರೆ ತುಂಬಾ ಮನೆಗಳು ಏನಾಗುತ್ತೆ ಗೊತ್ತಾ, ಈ ತಾಯಿ ಮತ್ತೊಂದು ಸರಿ ಗರ್ಭಿಣಿ ಆಗಿರುವಂತ ಚಾನ್ಸಸ್ ತುಂಬಾ ಜಾಸ್ತಿ. ಈ ಮಗು ಗರ್ಭಿಣಿ ಯಾಕಾದ್ಲು, ಮಗು ಎಲ್ಲಿ ಬರ್ತದೆ, ಹೇಗ್ ಬರುತ್ತೆ, ಎಲ್ಲಿಂದ ಬರುತ್ತೆ, ಇಂಥವೆಲ್ಲ ವಿಚಾರಗಳು ಕ್ಯೂರಿಯಾಸಿಟಿ ಇದ್ದಿರ್ತದೆ. ಎಷ್ಟೋ ಸಾರಿ ಇಲ್ಲಿ ಸಂಭೋಗ ಕ್ರಿಯೆ ಇಷ್ಟೆಲ್ಲ ವಿವರಣೆಗಳು ಕೊಡೋದಕ್ಕಿಂತ ಜಾಸ್ತಿ ಗರ್ಭಧಾರಣೆ, ಗಂಡು ಮತ್ತು ಹೆಣ್ಣು ಮಿಲ್ನ ಅಥವಾ ಮಗು ಹೊಟ್ಟೆನಲ್ಲಿ ಬೆಳೆಯುತ್ತೆ ಅಂತ, ಮತ್ತು ಡೆಲಿವರಿ ಆಗೋದು ಒಂದು ಪರ್ಟಿಕ್ಯುಲರ್ ಪ್ರಾಸೆಸ್ ಬಹಳ ಸಿಂಪಲ್ ಆಗಿ ಈಸಿಯಾಗಿ ಅರ್ಥ ಆಗ್ಬೇಕಾದ್ರೆ ಹೇಳ್ಬೇಕಾಗುತ್ತೆ. ತುಂಬಾ ಸಾರಿ ಇವಾಗ ನಾವು ಮಕ್ಕಳಿಗೆಲ್ಲ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಹಾಸ್ಪಿಟಲಿಂದ ಬಂದ್ಬಿಡ್ತದೆ, ಅಥವಾ ಯಾವುದೊಂದು ಪಕ್ಷಿ ಕುಕ್ಬಿಟ್ರೆ ಮಗು ಬರ್ತದೆ, ಇಂಥವೆಲ್ಲ ಬೇಕಾದಷ್ಟು ಏನೇನೋ ಹೇಳೋದುಂಟು, ಕಥೆಗಳನ್ನ ಹೇಳಿರ್ತಾರೆ. ಅಂಥವೆಲ್ಲ ಹೇಳೋದಕ್ಕಿಂತ ವೈಜ್ಞಾನಿಕವಾಗಿ ಏನಿದೆ ಅದನ್ನೇ ಕೆಲವೊಂದು ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ ಮಾಡಿ ಹೇಳ್ಬಿಟ್ರೆ ತುಂಬಾ ಸಾರಿ ಕ್ಲಿಯರ್ ಆಗುತ್ತೆ. 2ನೇದು ನಾವು ಮತ್ತೊಂದು ಎಕ್ಸಾಂಪಲ್ ಹೇಳ್ತಾ ಇದ್ವಿ ಲಾಸ್ಟ್ ಟೈಮ್, ಗೊತ್ತಿಗೆ ಜ್ಞಾಪಕ ಇರ್ಬೋದು ಅನ್ನೋ ಕಾಣುತ್ತೆ. ಒಂದು ಎಕ್ಸಾಂಪಲ್, ನಾನು ಎಲ್ಲಿಂದ ಬಂದೆ ಅಂತ ಮಗು ಕೇಳಿದ್ದಕ್ಕೆ ನಾವು ಗಂಟೆಗಟ್ಟಲೆ ತಾಯಿ ಎಕ್ಸ್ ಮಾಡಿ ಹೇಳೋದು, ಆಮೇಲೆ ಅವ್ನು ಕೇಳಿದ್ದು ನಾವು ಯಾವ ಊರಿಂದ ಬಂದೆ ಅನ್ನೋ ಮಾತು. ಸೊ ಮಗು ಯಾತಕ್ಕೆ ಕೇಳ್ತಿದೆ ಏನು ಅಂತ ಒಂದು ಸ್ವಲ್ಪ ತಂದೆ ತಾಯಿಗಳು ನಿಧಾನವಾಗಿ ಕೂತು ಕೇಳಬೇಕಾಗುತ್ತೆ. ಅಷ್ಟು ಮಾಡೋದ್ರಿಂದ ಅವರು ಡೌಟ್ಸ್ ಏನೋ ಅಥವಾ ನಿಜವಾಗ್ಲೂ ಅವನಿಗೆ ಯಾಕೆ ಆ ಥರ ಕೇಳ್ತಿದ್ದಾನೆ ಅನ್ನೋ ಒಂದು ಆನ್ಸರ್ ಕೊಡೋದಕ್ಕೆ ಈಸಿ ಆಗುತ್ತೆ.
ಬೆಸ್ಟ್ ಟೆಕ್ನಿಕ್ ಅಂದರೆ ಡಾಕ್ಟರ್ ನಾನು ಯೋಚನೆ ಮಾಡೋದು, ಪೇರೆಂಟ್ಸು ಪ್ರತಿದಿನ ಒಂದು 5-10 ನಿಮಿಷ ಅವರ ಮಕ್ಕಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ರೆ, ಮಾತನಾಡಿದ್ರೆ ಬಹುತೇಕ ಸುಮಾರು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಎಷ್ಟೋ ಜನ ಮಕ್ಕಳ ಜೊತೆಗೆ ಬರ್ತಾ ಇದ್ದಂಗೆನೇ ಕೈಕಾಲು ತೊಳ್ಕೊ, ಏನಾದ್ರು ತಿನ್ನು, ಟ್ಯೂಷನ್ ಕೊಟ್ಟೋಗ್ಬಿಡು, ಅಷ್ಟೇ. ಆಪ್ತವಾಗಿ ಏನು ಮಾತನಾಡೋದಿಲ್ಲ. ಬಹುಶಃ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಇದೇ ದೊಡ್ಡ ಸಮಸ್ಯೆಯನ್ನು ತಂದು ಹಾಕ್ತಾ ಇರ್ಬೋದು ಅಂತ ಅನ್ಕೊಂತೀನಿ. ಏನಾಗ್ತಿತ್ತು ಅಂತ ಹೇಳಿದ್ರೆ ಏನ್ ಡೌಟ್ಸ್ ಬರ್ತದೆ, ಆರಾಮಾಗಿ ಊಟ ಮಾಡಿದಾಗ ಅಥವಾ ತಂದೆ ತಾಯಿಗಳು ಇರ್ತಾ ಇದ್ರು, ಅಜ್ಜ ಅಜ್ಜಿ ಇರ್ತಾ ಇದ್ರು, ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಇವರೆಲ್ಲ ಇದ್ರಿಂದ ಏನಾಗ್ತದೆ, ಒಂದಿಲ್ಲ ಒಂದ್ ಕಡೆ ಅವರಿಗೆ ಡೌಟ್ಸ್ ಕ್ಲಿಯರ್ ಆಗೋದಕ್ಕೆ ತುಂಬಾ ಅವಕಾಶ ಇದೆ. ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಡೆಫಿನೇಷನ್ ಗಂಡ ಹೆಂಡತಿ ಜೊತೆಗಿದ್ರೆ ಜಾಯಿಂಟ್ ಫ್ಯಾಮಿಲಿ ತರ ಆಗ್ಬಿಟ್ಟಿದೆ ಇವಾಗ. ಅವನ್ನೆಲ್ಲ ವರ್ಕ್ ಮಾಡೋದು, ಇವಳೆಲ್ಲ ವರ್ಕ್ ಮಾಡೋದು, ಅಥವಾ ದಿವಸ ಎಲ್ಲನೂ ಕೆಲವು ಮಕ್ಕಳಂತೂ ಒಂಥರ ಆ ಥರದ್ದು ವ್ಯವಸ್ಥೆ ಇದೆ ಅಂತಂದ್ರೆ ಇರ್ಬೇಕಾ ಅಂತ ಹೇಳಿ ಯೋಚನೆ ಮಾಡುವಂಥದ್ದು. ಚಿಕ್ಕದ್ರಿಂದನೂ ಅವರಿಗೆ ಅಭ್ಯಾಸ ಆಗ್ಬಿಟ್ಟಿರ್ತದೆ ನೋಡಿ, ಅವರವರೇ ಇದ್ದು. ಹಾಗಾಗಿ ದೊಡ್ಡವರು ಅವ್ರೇನಾದ್ರು ಪಿರಿ ಮಾಡ್ತಾರೆ, ಈ ರೀತಿಯ ಯೋಚನೆಗಳು ಬರ್ತಾ ಹೋಗ್ತದೆ. ಸಾಮಾನ್ಯ ತಂದೆ ತಾಯಿಗಳು ಮಾಡ್ಬೇಕಾದ ಒಂದು ಬಹಳ ಇಂಪಾರ್ಟೆಂಟ್ ವರ್ಕ್ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಇವಾಗ ನಾವು ಈ ಫಾರಿನ್ ಕಂಟ್ರೀಸಲ್ಲೆಲ್ಲ ನಾವು ಕ್ವಾಲಿಟಿ ಟೈಮ್ ಅಂತ ಹೇಳ್ತೀವಿ ನಾವು. ನಮ್ಮ ದೇಶಕ್ಕೂ ಆ ದೇಶಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕ್ವಾಲಿಟಿ ಟೈಮ್ ಅಂದ್ರೆ ಅಲ್ಲಿ ಒಬ್ರಿಗೊಬ್ರಿಗೆ ಭೇಟಿ ಮಾಡೋಕ್ಕೆ ಆಗೋದಿಲ್ಲ, ಒಂದು ವಾರದಲ್ಲಿ 2 ಗಂಟೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಒಂದು ಫಾರ್ಮಲ್ ಆಗಿ ಫಿಕ್ಸ್ ಮಾಡ್ಕೊಂಡು ನಾವು ಬಟ್ ಅದೆಲ್ಲ ಅವಶ್ಯಕತೆ ಇಲ್ಲ. ಇವಾಗೇನು ಪ್ರತಿ ದಿವಸ ಮೇ ಬಿ ನೀವು ಹೇಳಿದ್ರಲ್ಲ, ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಸಂಬಂಧಪಟ್ಟಾಗ ಮಾತಾಡೋದಾದ್ರೆ ಊಟ ಮಾಡೋ ಕೂತ್ಕೊಳ್ಳೋ ಟೈಮ್ ಏನಿದೆ ಒನ್ ಆಫ್ ದ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಬಟ್ ಅಫ್ಕೋರ್ಸ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ ಈ ಮೊಬೈಲ್ ಎಲ್ಲ ಬಂದ್ಬಿಟ್ಟು ಮೊಬೈಲ್ ಆಪರೇಟ್ ಮಾಡ್ಕೊಂಡು ಟಿವಿ ಕಾರಣದಿಂದ ಏನಾಗುತ್ತೆ ಗೊತ್ತಾ, ಊಟ ಮಾಡ್ಬೇಕಾದ್ರೆ ಅವನೆಲ್ಲೋ ನೋಡ್ತಿರ್ತಾನೆ, ಎಲ್ಲೋ ಕೈ ಹಾಕ್ತಿರ್ತಾನೆ, ಅದು ಎಲ್ಲೋ ಸಾಂಬಾರೆಲ್ಲೋ ಇರ್ತಾರೆ, ರೈಸ್ ಎಲ್ಲೋ ಇರ್ತಾರೆ, ಬರೋದಿಲ್ಲ. ಈ ಟಿವಿ ನೋಡ್ಕೊಂಡು ಊಟ ಮಾಡೋದೇನಿದೆ, ನಮ್ಮ ಮೆದುಳಿಗೆ ಈ ತರ 4-5 ಅಂಶಗಳನ್ನ ಒಂದೇ ಸರಿ ತುರ್ಕಿದ್ರೆ ಅದು ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಈ ಟಿವಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ವಿಜುವಲ್, ಆಡಿಟ್ರಿ ಮತ್ತೆ ಭಾವನೆಗಳು ಬೇಕಾದಷ್ಟು. ಸೊ ಇವೆಲ್ಲ ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಟ್ ಮಾಡೋದು, ಅದು ಮತ್ತೆ ಜೊತೆಗೆ ಸುತ್ತಮುತ್ತ ಯಾರು ಕೂತಿರ್ತಾರೋ ಜೊತೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಕಾಗಲ್ಲ, ಅಲ್ಲಿ ಪ್ರಾಬ್ಲಮ್. ಸೊ ಟಿವಿಗೆ ಇವೆಲ್ಲ ಆಫ್ ಮಾಡಿ ಮೊಬೈಲ್ ಎಲ್ಲ ಒಂದ್ ಕಡೆ ಇಟ್ಟು ಎಲ್ಲ ಜೊತೆಲಿ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡೋದು ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಕೆಲವೊಂದು ಫ್ಯಾಮಿಲೀಸ್ ಅಲ್ಲಿ ಊಟ ಮಾಡ್ಬೇಕಾದ್ರೆ ಮಾತಾಡಬೇಡ ಅಂತ ಕೇಳಿದಿರ ನೀವು? ಊಟ ಮಾಡು, ನಮಗೂ ಕೂಡ ಚಿಕ್ಕದ್ರಲ್ಲಿ ಹಾಗೆ ಹೇಳ್ತಾ ಇದ್ರು. ಆದ್ರೆ ನಂತರ ಏನಾಯ್ತು ಅಂತ ಹೇಳಿದ್ರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾಗ ಎಲ್ಲ ಚರ್ಚೆ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ನಂತರ ಆ ಥರದ ಬದಲಾವಣೆಗಳನ್ನ ನಾವು ಅನುಭವಿಸಿದ್ದೀವಿ ಡಾಕ್ಟ್ರೆ. ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಟೈಮ್ ಟು ಟೀಚ್ ಚಿಲ್ಡ್ರನ್ ದಟ್ ದೇ ಆರ್ ಇಂಪಾರ್ಟೆಂಟ್, ದೇರ್ ಐಡಿಯಾಸ್ ಆರ್ ಇಂಪಾರ್ಟೆಂಟ್. ಈ ಡಿಸ್ಕಷನ್ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆ ಡೌಟ್ಸ್ಗಳನ್ನ ಅಲ್ಲಿನ ಕ್ಲಿಯರ್ ಮಾಡೋದಕ್ಕೆ ಬರ್ತದೆ. ಯಾವಾಗ ಫ್ರೀಡಮ್ ಇರ್ತದೆ ಅವಾಗ ಅವ್ನು ಮುಚ್ಚುಮರೆ ಮಾಡ್ಕೊಂಡು ಏನು ಮಾಡ್ಬೇಕಾದ ಅವಶ್ಯಕತೆ ಬರಲ್ಲ. ಬಹುತೇಕ ಪೇರೆಂಟ್ಸು ಬಹುಶಃ ಆ ಹಂತದಲ್ಲಿ ಯಾವ್ದ್ರಲ್ಲಿ ಪೂರ್ವ ಬಾಲ್ಯದಲ್ಲಿ ಏನಾಗ್ತದೆ ಅಂದ್ರೆ ನಿನ್ಗೇನೋ ಗೊತ್ತಾಗ್ತದೆ, ಸುಮ್ಮನಿರು, ಚಿಕ್ಕ ಬಾಯಿ, ಮಾತು, ಈ ಥರದ್ದೆಲ್ಲವನ್ನ ಹೇಳೋದ್ರ ಮೂಲಕ ಏನಾಗ್ತದೆ ಅಂತ ಹೇಳಿದ್ರೆ ಅವರಲ್ಲಿ ಸಹಜವಾಗಿ ಅರಳತಕ್ಕಂತಹ ಕೆಲವು ಭಾವನೆಗಳನ್ನ ಅಥವಾ ಕೆಲವು ಗ್ರಹಿಕೆಗಳನ್ನ ಇವರೇ ತೆರೆ ಎಳೆದು ಬಿಡ್ತಾರೆ, ಅವುಗಳಿಗೆ ತೆರೆಯನ್ನ ಎಳೆದು ಬಿಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದ್ರೆ ಯಾವ ರೀತಿ ಆ ಮಕ್ಕಳನ್ನು ಸಮಾಜಕ್ಕೆ ತೆರೆದಿಡಬೇಕು ಅನ್ನೋದನ್ನ ಮೊದಲು ನಾವು ಯೋಚನೆ ಮಾಡ್ತಾ ಹೋಗಬೇಕು ಅಂತ ಹೇಳಿ ಅಂದ್ಕೊಳ್ತೇನೆ ಸರ್. ಮತ್ತು ನಾನಾಗಲೇ ಹೇಳಿದೆ ಆ ಹಂತದಲ್ಲಿ ಹೀಗೆ ಅಂತ ಹೇಳೋದಕ್ಕಿಂತ ನಮ್ಮ ನಡವಳಿಕೆಯ ಮೂಲಕ ನಾವು ತೋರಿಸ್ಕೊಟ್ಟಾಗ ಎಲ್ಲವನ್ನ ಅವ್ರು ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಸೊ ಈ ಅವಧಿ ಏನಿದೆಯೋ ಪೂರ್ವ ಬಾಲ್ಯ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಸೃಜನಾತ್ಮಕತೆ ಇರ್ತದೆ ಮಕ್ಕಳಲ್ಲಿ, ಸಹಜ ಸಾಮರ್ಥ್ಯ ತುಂಬ ಚೆನ್ನಾಗಿರ್ತದೆ. ಅದನ್ನು ಅರಳಲಿಕ್ಕೆ ಬೇಕಾದಂತಹ ಎಲ್ಲವನ್ನ ನಾವು ಮುಕ್ತವಾಗಿ ಒದಗಿಸ್ಕೊಳ್ತಾ ಹೋಗಬೇಕು. ಅದರಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ಅವರೊಂದಿಗೆ ಕೂತು ಮಾತನಾಡುವಂಥದ್ದು, ಮತ್ತು ನಮ್ಮ ನಡುವೆ ಹೇಗೆ ಸಂಬಂಧ ಇದೆ ಅನ್ನುವಂಥದ್ದನ್ನು ಮಕ್ಕಳಿಗೆ ತೋರಿಸ್ಕೊಡುವಂಥದ್ದು. ಹೀಗೆ ಎಷ್ಟೋ ಫ್ಯಾಮಿಲಿಗಳಲ್ಲಿ ನಾನು ನೋಡಿದ್ದೀನಿ ಸರ್, ಗಂಡ ಹೆಂಡತಿ ಏನಾದರೂ ಮುಕ್ತವಾಗಿ ಮಾತನಾಡ್ಬಿಟ್ರು ಅಂತ ಹೇಳಿದ್ರೆ ಅದು ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಮಕ್ಕಳ ಮೇಲೆ ಬೀರ್ಬಿಡ್ತದೆ ಅಂತ ಹೇಳಿ. ಅಪ್ಪ ಅಂತ ಹೇಳಿದ್ರೆ ಡಿಡ್ ಬಾಡಿ ಅಂತ, ಅಮ್ಮ ಅಂತ ಹೇಳಿದ್ರೆ ಅಡಿಗೆ ಮನೆ ಕೆಲಸ ಮಾಡೋಳು ಅಂತ ಹೇಳಿ. ಆದರೆ ಇತ್ತೀಚೆಗೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಬಿಡಿ, ಆದ್ರೂ ಕೂಡ ಆ ಬದಲಾವಣೆಯ ಕಾಲ ಇನ್ನೂ ಹೆಚ್ಚು ಬರಬೇಕು, ಮತ್ತೆ ಅದು ತೀವ್ರ ಆಗಬೇಕು ಅಂತ ಹೇಳಿ ಭಾವಿಸ್ತೇನೆ. ಇನ್ನೊಂದು ಇವಾಗ
ನಾವು ಏನಾದರೂ ವಿಚಾರ ಹೇಳ್ಬೋದು, ಹೇಳದೇ ಇರ್ಬೋದು ಅಂತ ಒಂದಾಗುತ್ತೆ. ಓಕೆ. ಬಟ್ ಆದರೆ ಈ ಟಿವಿ ಆಯಿತು, ಮೊಬೈಲ್ಗಳಾಯಿತು, ಇಂಥ ಮಾಧ್ಯಮಗಳಿಂದ ಅವರಿಗೆ ಕಂಟಿನ್ಯೂಸ್ಲಿ ಈವನ್ ತುಂಬ ಸಣ್ಣ ವಯಸ್ಸಿಗೂ ಲಾಟ್ ಆಫ್ ಐಡಿಯಾಸ್ ಬಂಬಾಳೆ. ಹೌದು ಹೌದು. ಅವರಿಗೆ ಕ್ಯೂರಿಯಾಸಿಟಿ ಒಂದು, ಬಟ್ ಆ ಕ್ಯೂರಿಯಾಸಿಟಿ ರೈಸ್ ಮಾಡೋ ಥರನೇ ಬೇಕಾದಷ್ಟು ಪ್ರತಿನಿತ್ಯನೂ ಕೆಲವೊಂದು, ಇವಾಗ ನಾವು ಯಾವುದೇ ಒಂದು ಸೀರಿಯಲ್ ತಗೊಳ್ಳಿ, ಯಾವುದೇ ಒಂದು ಪಿಕ್ಚರ್ ತಗೊಳ್ಳಿ, ಅಥವಾ ಇವಾಗ ಮೊಬೈಲ್ಗಳಲ್ಲಿ ಇವಾಗ ಈ ವಾಟ್ಸಪ್ ಇವಾಗ ಇವನ್ ಸಣ್ಣ ಮಕ್ಕಳು ಎಷ್ಟು ಸುಲಭವಾಗಿ ಅವರು ಈ ಥರ ಇರ್ತಾರೆ ಅಂತ ಹೇಳಿದ್ರೆ, ಯಾವ್ದು ಸರಿ, ಯಾವ್ದು ತಪ್ಪು, ಯಾವುದು ನೋಡಬೇಕು, ಯಾವ್ದು ನೋಡಬಾರ್ದು, ಯಾವುದರಿಂದ ಏನು ಪರಿಣಾಮ ಆಗುತ್ತೆ, ಏನು ಬಿಡುತ್ತೆ, ಇದ್ರ ಬಗ್ಗೆ ಎಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಲೈಂಗಿಕ ಶಿಕ್ಷಣ ಅಂತ ಹೇಳಿದ್ರೆ ನಾವು ಅವ್ರ ಡೌಟ್ಸ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರೆ ಅವನು ಅದು ಮತ್ತೆ ಅಲ್ಲಿ ಹೋಗುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಹೌದು ಹೌದು, ಖಂಡಿತ ಹೌದು, ಖಂಡಿತ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಬಿಟ್ಟು ಈ ನೆಟ್ ಏನಾಗಿದೆ ಅಂತ ಹೇಳಿದ್ರೆ ಅದು ಒಂದು ಆಲ್ಮೋಸ್ಟ್ ಲೈಕ್ ಒಂಥರ ಓಷನ್ ಥರ ಅದು. ಹೌದು, ಎಲ್ಲಿ ಹೋಗ್ತಾರೆ, ಏನು ನೋಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಪ್ರೇಕ್ಷಕರೇ, ಇದಾಗಿತ್ತು ಸುಮನ ಸುರುತಿಯ ಕಾರ್ಯಕ್ರಮ. ಇದರಲ್ಲಿ ನಾವಿವತ್ತು ಚರ್ಚೆಯನ್ನು ಆರಂಭಿಸಿದ್ದು ಲೈಂಗಿಕ ಶಿಕ್ಷಣ ಮಕ್ಕಳ ವಿಕಸನದ ವಿವಿಧ ಹಂತದಲ್ಲಿ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಇಷ್ಟೂ ಹೊತ್ತು ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಡಾಕ್ಟರ್ TS ನಾರಾಯಣ್ ರಾವ್ ಅವರಿಗೆ ನಾವು ಮೊದಲು ವಂದನೆಗಳನ್ನು ಹೇಳಿಬಿಡುವ. ನಮಸ್ತೆ. ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರೇಕ್ಷಕರು ಕರೆಯನ್ನು ಮಾಡಿದ್ದೀರಿ, ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಹೇಳ್ತೇನೆ. ಸ್ವರ್ಣ TV, ಇದು ಬಾಂಧವ್ಯಗಳ ಬೆಸಿಗೆ. ವಂದನೆಗಳು.